ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ. ಈ ದಿನ ನಾವು ಒಂದು ಪ್ರಾಣಿ ಪ್ರಿಯರಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಒಂದು ಜನವರಿ 4ನೇ ತಾರೀಕು ಬೆಳಗ್ಗೆ 9ರಿಂದ 11 ಗಂಟೆವರೆಗೆ ನಾವೊಂದು ದೇಶವ್ಯಾಪ್ತಿ ಒಂದು ಪ್ರಾಣಿಗಳಿಗೋಸ್ಕರ ನಾವು ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅದರ ವಿರುದ್ಧ ಮತ್ತು ಪ್ರಾಣಿಗಳ ಪರವಾಗಿ ನಾವು ಒಂದು ರಾಜ್ಯಾದ್ಯಂತ ಒಂದು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇದರ ಪರವಾಗಿ ಮತ್ತು ನಮ್ಮ ಈ ಏನು ಸಮುದಾಯದ ನಾಯಿಗಳನ್ನು ನಾವು ಇವತ್ತು ಬೀದಿ ಬದಿಯಲ್ಲಿ ಊಟ ಹಾಕಿ ಅದನ್ನು ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅದರ ಬಗ್ಗೆ ನಾವು ಒಂದಷ್ಟು ಕೆಲವೊಂದು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಾವು ನಿಮ್ಮ ಮುಂದೆ ಆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇವೆ. ಇದರಲ್ಲಿ ಮೊದಲನೇದಾಗಿ ದಿನೇಶ್ ಪೈ ಅವರು ಜಿಲ್ಲಾ ಪ್ರಾಣಿ ದಯಾ ಸಂಘದ ಸದಸ್ಯರಾಗಿದ್ದಾರೆ. ಹಾಗೆ ಹರೀಶ್ ರಾಜ್ಕುಮಾರ್ ಜಿಲ್ಲಾ ಪ್ರಾಣಿ ದಯಾ ಸಂಘದ ಸದಸ್ಯರು. ಹಾಗೆ ಸುಮಾ ನಾಯ್ಕ್ ಅನಿಮಲ್ ಕೇರ್ ಟ್ರಸ್ಟ್ ಹಾಗೆ ಅದರ ಟ್ರಸ್ಟಿ ಕೂಡ ಆಗಿದ್ದಾರೆ. ಹಾಗೆ ಡಾಕ್ಟರ್ ಯಶಸ್ವಿ ನಾರವಿ ಅವರು ಇವರು ವೆಟರ್ನರಿ ಸರ್ವಿಸಲ್ಲಿ ವೈಲ್ಡ್ ಲೈಫ್ಗಳಿಗೆ ಹಾಗೂ ಮತ್ತು ಕೆಲವೊಂದಷ್ಟು ಬೀದಿ ನಾಯಿಗಳಿಗೆ ಕೂಡ ಚಿಕಿತ್ಸೆಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಹಾಗೆ ರಜನಿ ಶೆಟ್ಟಿ ಇವರು ಕೂಡ ಪ್ರಾಣಿ ಪ್ರಿಯರು, ಹಾಗೆ ನಾಯಿಗಳನ್ನು ಸಂರಕ್ಷಣೆ ಮಾಡಿ ಅದಕ್ಕೆ ಆಹಾರ ಮತ್ತು ಅದರ ಪಾಲನೆ ಪೋಷಣೆ ಮಾಡ್ತಿದ್ದಾರೆ. ಹಾಗೆ ಡಾಕ್ಟರ್ ಶ್ರುತಿ ಇವರು ಬೀದಿ ನಾಯಿಗಳ ಪ್ರಾಣಿ ಪ್ರಿಯರು ಕೂಡ, ಅವರು ಕೂಡ ಪ್ರಾಣಿಗಳಿಗೆ ಆಹಾರವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅನಿಮಲ್ ಕೇರ್ನ ಟ್ರಸ್ಟಿ ಆದಂಥ ಚಾರ್ಲ್ಸ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇದನ್ನು ನಮ್ಮ ಸುಮಾ ನಾಯ್ಕನವರು ನಿಮಗೆ ತಿಳಿಸ್ತಿದ್ದಾರೆ. ನಮಸ್ಕಾರ. ಮೇನ್ಲಿ ಏನಂದರೆ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ, ಆ್ಯಕ್ಚುಲಿ ನಮ್ಮ ಗೌರ್ಮೆಂಟಿಗೆ ಮೇನ್ಲಿ 3 ವಿಂಗ್ಸ್ ಇದೆ: ದ ಲೆಜಿಸ್ಲೇಟರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ. ಸೊ ದ ಸುಪ್ರೀಂ ಕೋರ್ಟ್ ಇಸ್ ಅ ಜುಡಿಷರಿ ಆಗಿ ಅವರು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಪ್ರಕಾರ ಆರ್ಡರ್ ಕೊಡಬೇಕಾಗಿತ್ತು. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಸ್ಟೆಪ್ಡ್ ಇನ್ ಟು ದ ಶೂಸ್ ಆಫ್ ದ ಲೆಜಿಸ್ಲೇಚರ್. ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನು ಹೇಳ್ತದೆ ಅಂದರೆ, ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಜಾಗದಿಂದ ಪಿಕಪ್ ಮಾಡ್ತೀರಿ ಲಸಿಕೆ ಕೊಟ್ಟು ಅಲ್ಲೇ ಬಿಡಬೇಕು. ಬಟ್ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ 7 to 8 ಇನ್ಸ್ಟಿಟ್ಯೂಷನ್ಸ್ಗಳಿಂದ ಎಲ್ಲ ನಾಯಿಗಳನ್ನು ಪಿಕಪ್ ಮಾಡಿ ಡಾಗ್ ಪೌಂಡ್ಸ್ ಒಳಗೆ ಹಾಕಿ ಅಂತ ಆದೇಶ ನೀಡಿದೆ. ದಟ್ ಟು 8 ವೀಕ್ಸ್ ಒಳಗೆ ಎಲ್ಲ ಸ್ಟೇಟ್ಸ್ಗಳು ಡಾಗ್ ಪೌಂಡ್ಸನ್ನು ಕ್ರಿಯೇಟ್ ಮಾಡಬೇಕು. 4 ವೀಕ್ಸ್ ಒಳಗೆ ಅದನ್ನು ಸರ್ವೆ ಮಾಡಿ ಅದರದ್ದು ಲೆಕ್ಕ ಕೊಡಬೇಕಂತ 7th ನವೆಂಬರಿಗೆ ಆದೇಶ ಮಾಡಿತು. ಆಗ ಏನಾಗ್ತದೆ, ನಮ್ಮ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸಿಗೆ ಯಾವುದು ಬೆಲೆ ಇರೋದಿಲ್ಲ. ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2025 ವಿಚ್ ಇಸ್ ದ ಸೆಂಟ್ರಲ್ ಆ್ಯಕ್ಟ್, ಇಟ್ ಕ್ಲಿಯರ್ಲಿ ಸ್ಟೇಟ್ಸ್ ಏನಂದರೆ ಡಾಗ್ ಬೈಟ್ ಕೇಸಸ್ ಹೇಗೆ ಹ್ಯಾಂಡಲ್ ಮಾಡಬೇಕು. ಸ್ಟೇಟ್ಸ್ ಆಲ್ರೆಡಿ ಪ್ರೊವಿಷನ್ ಇದೆ. ರೇಬಿಸ್ ಕೇಸ್ ಹೇಗೆ ಅಟೆಂಡ್ ಮಾಡಬೇಕು ಅದಕ್ಕೆ ಪ್ರೊವಿಷನ್ಸ್ ಇದೆ. ಬೀದಿ ನಾಯಿಗಳಿಗೆ ಆಹಾರ ಹಾಕುವಂತಹ ಎಲ್ಲ ಕಾನೂನಿದು ರೂಲ್ಸ್ ಅದರಲ್ಲಿ ಮೆನ್ಷನ್ ಆಗಿದೆ. ಹಾಗಾದರೆ ಈ ABC ರೂಲ್ಸಿಗೆ ಏನು ಬೆಲೆ ಇದೆ? ಸೊ ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಟು ಇಂಟರ್ಪ್ರಿಟ್ ದ ರೂಲ್ಸ್ ಇನ್ ದಿ ವೆಲ್ಫೇರ್ ಆಫ್ ದಿ ಆ್ಯನಿಮಲ್ಸ್. ನಮಗೆ ಏನು ಬೇಕು ನಮ್ಮ ಇಂಡಿಯಾದಲ್ಲಿ ಅಂದರೆ, ವಿ ನೀಡ್ ಮೋರ್ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್. ಈಗ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಡಿಸ್ಟ್ರಿಕ್ಟಲ್ಲಿ 20-25 ಸಾವಿರ ನಾಯಿಗಳಿದ್ದರೆ ಒಂದು ಸೆಂಟರ್ ಸಾಕಾಗೋದಿಲ್ಲ. ಅದಕ್ಕೆ ಒಂದು 3ರಿಂದ 4 ಸೆಂಟರ್ಸ್ ಆ್ಯನಿಮಲ್ ಸಂತಾನಹರಣ ಶಸ್ತ್ರಚಿಕಿತ್ಸೆ ಹುಚ್ಚುನಾಯಿ ನಿಯಂತ್ರಣ ಲಸಿಕೆ ಸೆಂಟರ್ಸ್ ಬೇಕು. ನಮಗೆ ಗೌರ್ಮೆಂಟ್ ರನ್ ಸೆಂಟರ್ಸ್ ಬೇಕು. ಇದನ್ನು ಅವರು ಎನ್ಫೋರ್ಸ್ ಮಾಡಬೇಕು. ಆದಷ್ಟು ಸೆಂಟರ್ಸ್ ಮಾಡಬೇಕು. ಪಂಚಾಯತ್ ಲೆವೆಲಲ್ಲಿ, ಗ್ರಾಮ ಪಂಚಾಯತ್ ಲೆವೆಲ್, ಟೌನ್ ಮುನ್ಸಿಪಾಲಿಟಿ ಲೆವೆಲಲ್ಲಿ, ಕೌನ್ಸಿಲ್ಗಳಲ್ಲಿ ಸೆಂಟರ್ಸ್ ಇಲ್ಲ. ದೇ ಆರ್ ಸ್ಟ್ರಗ್ಲಿಂಗ್ ಟು ಹ್ಯಾವ್ ಸೆಂಟರ್ಸ್ ಫಾರ್ ABC. ಅಲ್ಲಿ ಎಲ್ಲ ಸೆಂಟರ್ಸ್ ಇದು ವ್ಯವಸ್ಥೆ ಗೌರ್ಮೆಂಟ್ ಮಾಡಬೇಕು. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ನಾಟ್ ಪುಟ್ಟಿಂಗ್ ಹೆಲ್ತಿ ಡಾಗ್ಸ್ ಇನ್ ಟು ಶೆಲ್ಟರ್ಸ್. ಏಕೆಂದರೆ ಸರಿಯಿದ್ದ ಪ್ರಾಣಿಗಳನ್ನು ನೀವು ಒಂದು ಇನ್ಸ್ಟಿಟ್ಯೂಷನ್ಸಿಂದ ತೆಗೆದು ಅಲ್ಲಿ ಶೆಲ್ಟ್ರಲ್ಲಿ ಹಾಕಿದರೆ ಅದರ ಪ್ರೊಡಕ್ಟಿವಿಟಿ ಏನು? ಸೆಂಟ್ರಲ್ ಜೈಲಲ್ಲಿ ಹಾಕಿದ ಹಾಗೆ ಆಗ್ತದೆ. ಏಕೆಂದರೆ ಅದಕ್ಕೆ ನೀವು ಆಹಾರ ಕೊಡಬೇಕು. 10-20 ನಾಯಿ ಒಳಗೆ ಹಾಕಿದರೆ ಕಚ್ಚಾಡ್ಕೊಂಡು ಟೆರಿಟೋರಿಯಲ್ ಅವರು ಒಂದು ನಾಯಿಗೆ ಇನ್ನೊಂದು ನಾಯಿ ನೋಡಿದರೆ ಆಗೋದ್ರೆ ಇನ್ನೊಂದು ಟೆರಿಟಿಯಿಂದ ಕಚ್ಚಿ ಸಾಯಿಸುವ ಪರಿಸ್ಥಿತಿ ಬರ್ತದೆ. ಇಂಜುರೀಸ್ ಆಗ್ತದೆ. ಇದು ಕಟ್ಟಿ ನೀವು ಒಮ್ಮೆ ಕಟ್ಟಿ ಎಲ್ಲ ಮಾಡ್ಬೋದು. ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಅದಕ್ಕೆ ರೆವಿನ್ಯೂ ಯಾರು ಕೊಡ್ತಾರೆ? ಅದರದ್ದು ಸ್ಟಾಫ್ದು ಸ್ಯಾಲ್ರೀಸ್, ಅವರಿಗೆ ದಿವಸ ಫುಡ್, ಕ್ಲೀನ್ನೆಸ್ ಯಾರು ನೋಡ್ತಾರೆ? ಯು ಹ್ಯಾವ್ ಟು ಥಿಂಕ್ ಆನ್ ಲಾಂಗ್ ಟರ್ಮ್ ಬೇಸಿಸ್. ಮತ್ತು ಒಂದು ಪ್ರದೇಶದಿಂದ ನಾಯಿಗಳನ್ನು ಪಿಕಪ್ ಮಾಡಿ ಶೆಲ್ಟರ್ಸ್ಗಳಲ್ಲಿ ಹಾಕಿದರೆ ವಾಟ್ ಇಸ್ ದ ಸೊಲ್ಯೂಷನ್? ನೀವು ಅನಿಸ್ತೀರಾ ಬೇರೆ ನಾಯಿ ಬರೋದಿಲ್ಲ ಅಂತ?
ಇಷ್ಟು ವರ್ಷ ಯಾಕೆ ನಾಯಿಗಳ ಸಂಖ್ಯೆ ನಾವು ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ? ಏಕೆಂದರೆ ಮನೆಯಲ್ಲಿ ಸಾಕಿದಂತಹ ನಾಯಿಗಳ ಮರಿಗಳನ್ನು ರೋಡಲ್ಲಿ ಎಸ್ದು ಹೋಗ್ತಾರೆ. ನಮ್ಮ ಪಕ್ಕದಲ್ಲಿರುವ ಊರುವ ಮಾರ್ಕೆಟೇ ನಮಗೆ ಒಂದು ನಿದರ್ಶನ. ಬೆಳಿಗ್ಗೆ ನೀವು ಹೋಗಿದರೆ ಬುಟ್ಟಿಗಳಲ್ಲಿ ತೊಟ್ಟೆಗಳಲ್ಲಿ ನಾಯಿ ಮರಿಗಳು ಬಿಟ್ಟು ಹೋಗುವ ಸಂದರ್ಭ ಇದೆ. ವಿ ಹ್ಯಾವ್ ಟು ಹ್ಯಾವ್ ಸ್ಟ್ರಿಕ್ಟ್ ಪೆಟ್ ರೂಲ್ಸ್. ಅದನ್ನು ಎನ್ಫೋರ್ಸ್ ಮಾಡಲಿ, ಇಂಡಿಯಾದಲ್ಲಿ ಪೆಟ್ ರೆಗ್ಯುಲೇಷನ್ ಮಾಡಲಿ, ಪೆಟ್ ರಿಜಿಸ್ಟ್ರೇಷನ್ ಮಾಡಿ. ನಾಯಿಗಳಿಗೆ, ದೇಸಿ ನಾಯಿಗಳಿಗೆ ಎಸ್ಪೆಷಲಿ ನೀವು ಕಡ್ಡಾಯವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಕೊಡಿ. ಇಲ್ಲದಿದ್ದರೆ ನಾಯಿ ಸಾಕಬಾರ್ದಂತ ಕಾನೂನು ಮಾಡಿ. ಅದನ್ನು ಮಾಡಬೇಕು ವಿನಃ ಇದ್ದ ಹೆಲ್ತಿ ನಾಯಿಗಳನ್ನು ತೆಗೆದು ಶೆಲ್ಟರ್ಸ್ಗಳಲ್ಲಿ ಹಾಕಿದರೆ ವಾಟ್ ಈಸ್ ದ ಸಿಚುವೇಶನ್ ಇನ್ ಅವರ್ ಕಂಟ್ರಿ? ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಎಪಿಡೆಮಿಕ್ಸ್ ಆರ್ ಗೋಯಿಂಗ್ ಟು ಸ್ಪ್ರೆಡ್. ವೇರ್ ಇಸ್ ದ ರೆವೆನ್ಯೂ? ಹಣ ಎಲ್ಲಿದೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ? ಸೊ ಇದರ ವಿಷಯದಲ್ಲಿ ನಾವು ಗಮನ ಹೊಳಿಸಬೇಕಂತ ವಿ ಆರ್ ಗೋಯಿಂಗ್ ಟು ಪ್ರೊಟೆಸ್ಟ್ ಬಿಕಾಸ್ ದಿಸ್ ಇಸ್ ಅನ್ ಅನ್ರೀಸನಬಲ್ ಆರ್ಡರ್ ಆ್ಯಂಡ್ ವಿ ವಾಂಟ್ ದ ಸಪೋರ್ಟ್ ಆಫ್ ದ ಗೌರ್ಮೆಂಟ್ ಟು ಹ್ಯಾವ್ ಮೋರ್ ABC ಸೆಂಟರ್ಸ್. ಇನ್ನೂ ನಮಗೆ ABC ಸೆಂಟರ್ಸ್ ಮಾಡಬೇಕು, ಎಲ್ಲ ಕಡೆ ABC ಸೆಂಟರ್ಸ್ ಮಾಡಬೇಕು. ಹೌದು, ಡಾಗ್ ಶೆಲ್ಟರ್ಸ್ ಮಾಡಿ, ನಾವಿಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿ ಯಾವ ಥರ ನಾಯಿಗಳನ್ನು ಸಾಕಬೇಕು, ಇಡಬೇಕು, which have a history of bite, human bite. Second, which are aggressive in nature, certified by the doctor. ಇದು ಅಗ್ರೆಸಿವ್ ಇದೆ ಅಂತ ಆ ತರಹ ಪ್ರಾಣಿಗಳನ್ನು ನೀವು ಅಲ್ಲಿ ಅಂಡರ್ ಅಬ್ಸರ್ವೇಷನ್ ಇಡಬೇಕು. Even we are all living in the society. We are not anti-humans. We all want to live harmoniously with our animals. So, ಪ್ರಾಕ್ಟಿಕಲ್ ಆಗಿ ಯಾವ ನಾಯಿಗಳಿಗೆ ನಾವು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತೇವೆ ಆ ನಾಯಿಗಳನ್ನು ನೀವು ಶೆಲ್ಟರ್ಸಲ್ಲಿ ಹಾಕಿ, ಶೆಲ್ಟರ್ಸ್ ಕ್ರಿಯೇಟ್ ಮಾಡಿ, ಆ ನಾಯಿಗಳನ್ನು ನೀವು ಪೋಷಣೆ ಮಾಡಿ, ಬೇಕಾದರೆ ಅಲ್ಲಿಂದ ಅಡಾಪ್ಷನ್ ಮಾಡಲಿಕ್ಕೆ ಕೊಡಿ. ಬಟ್ ಹೆಲ್ತಿ ನಾಯಿಗಳನ್ನು ನೀವು ತೆಗಿಬಾರ್ದಂತ ನಾವು ಸುಪ್ರೀಂ ಕೋರ್ಟಿಗೆ ವಿನಂತಿಸ್ತಾ ಇದ್ದೇವೆ ಈ ಪ್ರೊಟೆಸ್ಟ್ ಮುಖಾಂತರ. ಇನ್ನೊಂದು ಏನಂದರೆ 7th ನವೆಂಬರಿಂದ ಅದರ ಮುಂಚಿನಿಂದ ಯಾವುದು ಇಂಟರ್ವೆನ್ಷನ್ ಪೆಟಿಷನ್ಸ್ ಇದೆ, ಅಂದರೆ ಪ್ರಾಣಿ ಪ್ರಿಯರು, ಪ್ರಾಣಿ ದಯಾ ಸಂಘದವರು ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್ ಫೈಲ್ ಮಾಡಿದೆ ಸುಪ್ರೀಂ ಕೋರ್ಟ್ ಎದುರುಗಡೆ, ಅದನ್ನು ಅವರು ಕೇಳ್ತಾ ಇಲ್ಲ. ಅದಕ್ಕೆ ನೀವು ನೋಡಿರ್ಬಹುದು, ನಾವು ಪೋಸ್ಟಲ್ ರಿಟರ್ನ್ ಟು ದ CJ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪೋಸ್ಟಲ್ ಕ್ಯಾಂಪೇನ್ ಮಾಡಿದ್ವಿ. ಏಕೆಂದರೆ ನಮ್ಮ ವಾಯ್ಸನ್ನು ನಾವು ಅವ್ರು ಕೇಳಬೇಕು. ಇಟ್ ಈಸ್ ಅ ಡೆಮಾಕ್ರಸಿ. ವಿ ಆಲ್ಸೋ ಹ್ಯಾವ್ ಅ ವಾಯ್ಸ್. ವಿ ಹ್ಯಾವ್ ಫೈಲ್ಡ್ ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್, ಅದನ್ನು ಅವರು ಕೇಳಬೇಕು. ಸೊ ದೇಶಾದ್ಯಂತ ಯಾರೆಲ್ಲ ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್ ಫೈಲ್ ಮಾಡಿದ್ದಾರೆ ಅವರು ಸಹ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನಾವೇನು ಹೇಳ್ತಾ ಇದ್ದೇವೆ, ವರ್ಕಬಲ್ ಗೈಡ್ಲೈನ್ಸ್ ಏನು ನಾವು ಫೈಲ್ ಮಾಡಿದ್ದೇವೆ ಅದನ್ನು ತಾವು ಕೇಳಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ಸೊ ಆಲ್ ದೀಸ್ ಪಾಯಿಂಟ್ಸ್ ವಿ ವಾಂಟ್ ಟು ಕವರ್. ನಮ್ಮ ಪ್ರೆಸ್ ನೋಟಲ್ಲಿ ಸಹ ನಾವು ಕವರ್ ಮಾಡಿದ್ದೇವೆ ಅದೆಲ್ಲ. ದಟ್ ABC ರೂಲ್ಸ್ ಫಾಲೋ ಮಾಡಬೇಕು, ರೆಸ್ಪಾನ್ಸಿಬಲ್ ಪೆಟ್ ಓನರ್ಶಿಪ್ ಮಾಡಬೇಕು, ಮತ್ತು ಡಾಗ್ ಶೆಲ್ಟರ್ಸ್ ಯಾವ ಥರ ಪ್ರಾಣಿಗಳಿಗೆ ಆಗಬೇಕು, ಮತ್ತು ಕಮ್ಯುನಿಟಿ ನಾಯಿಗಳಿಗೆ ಇನ್ಸ್ಟಿಟ್ಯೂಷನ್ಸ್ಗಳಿಂದ ತೆಗಿಬಾರ್ದು. ಇನ್ಸ್ಟಿಟ್ಯೂಷನ್ಸ್ ಕ್ಯಾನಾಟ್ ರಿಮೂವ್ ಕಮ್ಯುನಿಟಿ ಡಾಗ್ಸ್ ಆನ್ ದೇರ್ ಓನ್. ಏನಿದ್ರು ಸಹ ಆ 7 ಇನ್ಸ್ಟಿಟ್ಯೂಷನ್ಸ್, ಹಾಸ್ಪಿಟಲ್ಸ್, colleges, educational institutions, private institutions which have been listed in the Supreme Court order can remove dogs only with the help of the district administration or the local body. ಅವರ ವ್ಯಾನ್ಸ್ ತಗೊಂಡು ಹೋಗಿ ಎಲ್ಲೆಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಇಲ್ಲೀಗಲ್. ವಾಟ್ ಎವರ್ ಹ್ಯಾಪನ್ಡ್ ಎನಿವೇರ್ ನಿಯರ್ ಮ್ಯಾಂಗ್ಳೂರ್ ಇಸ್ ಇಲ್ಲೀಗಲ್. ಇಟ್ ಕ್ಯಾನ್ ನಾಟ್ ಟೇಕ್ ಪ್ಲೇಸ್ ಲೈಕ್ ದ್ಯಾಟ್. ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಸ್ಟಾಪ್ ಆ್ಯನಿಮಲ್ ಬ್ರೀಡಿಂಗ್. ಅದೇ ನಾವು ಹೇಳಿದ್ದು, ಮನೆಯಲ್ಲಿ ಸಾಕಿದ ನಾಯಿಗಳಿಗೆ, ಬ್ರೀಡರ್ಸ್ ಮಾಡಿದ ನಾಯಿಗಳಿಗೆ ಕರೆಕ್ಟಾಗಿ ರೆಗ್ಯುಲೇಷನ್ ಇರಬೇಕು. ಇಲ್ಲದಿದ್ದರೆ ದಿಸ್ ಇಸ್ ಅ ವಿಷಿಯಸ್ ಸೈಕಲ್. ಮತ್ತು ಇನ್ನೊಂದು ಡೆಸಿಗ್ನೇಟೆಡ್ ಫೀಡಿಂಗ್ ಝೋನ್ಸ್, ಲೈಕ್ ಇವರೆಲ್ಲ ಫೀಡ್ ಮಾಡ್ತಾ ಇದ್ದಾರೆ. ತುಂಬ ಜನರಿಗೆ ಅದು ಆಗೋದಿಲ್ಲ. ಇಲ್ಲಿ ಹಾಕ್ತಾರೆ, ಅಲ್ಲಿ ಹಾಕ್ತಾರೆ, ಬೇರೆ ಕಡೆಯಲ್ಲಿ ಹಾಕ್ತಾರೆ ಅಂತ ಗಲಾಟೆ ಮಾಡ್ತಾರೆ ಫೀಡರ್ಸ್ ಜೊತೆ, ಪ್ರಾಣಿ ಪ್ರಿಯರ ಜೊತೆ. ಅದಕ್ಕೋಸ್ಕರ ನಾವು ಇತ್ತೀಚೆಗೆ ಮ್ಯಾಂಗ್ಳೂರು ಮಹಾನಗರ ಪಾಲಿಕೆಯಲ್ಲಿ ಡಾಗ್ ಫೀಡಿಂಗ್ ಝೋನ್ಸಿಗೆ ಒಂದು ಮೂವ್ಮೆಂಟ್ ಮಾಡಿದ್ದೇವೆ. ಅವರು ನಮ್ಮನ್ನು ಕೇಳಿ ನಮ್ಮ ಡಾಗ್ ಫೀಡಿಂಗ್ ಝೋನ್ಸನ್ನು ಐಡೆಂಟಿಫೈ ಮಾಡಿ, ಇನ್ನು ಮಂಗಳೂರಲ್ಲಿ ನಾಯಿಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ಹಾಕುವಂಥ ಝೋನ್ಸ್ ಎಲ್ಲ ವಾರ್ಡ್ಗಳಲ್ಲಿ ಮಾಡಲಿಕ್ಕೆ ನಾವು ವಿನಂತಿ ಮಾಡಿ ಅದಕ್ಕೆ ಲಿಸ್ಟ್ ಕೊಟ್ಟಿದ್ದೇವೆ. ಆಗ ನಮಗೆ ಕಮ್ಯುನಿಟಿಯಲ್ಲಿ ಇದ್ದ ಕ್ಲಾಶಸ್ ಸ್ವಲ್ಪ ಕಡಿಮೆ ಆಗ್ತದೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಫೀಡಿಂಗ್ ಮಾಡಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ನಾವು ನಮ್ಮ ಪ್ರೊಟೆಸ್ಟಲ್ಲಿ ಡೆಫಿನೆಟ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ವಿ ವಾಂಟ್ ಅ ಹಾರ್ಮೋನಿಯಸ್ ಕೋಎಕ್ಸಿಸ್ಟೆನ್ಸ್ ವಿತ್ ಆರ್ ಆ್ಯನಿಮಲ್ಸ್ ಬಿಕಾಸ್ ಇಂಡಿಯಾ ಹ್ಯಾಸ್ ಆಲ್ವೇಸ್ ಬೀನ್ ಅ ನೇಷನ್ ವೆರಿ ಟಾಲರೆಂಟ್ ಟುವರ್ಡ್ಸ್ ಆಲ್ ಆ್ಯನಿಮಲ್ಸ್. ನಮ್ಮ ರಿಲಿಜನ್ ಇರಲಿ, ನಮ್ಮ ಎಲ್ಲ ಸಂಸ್ಕೃತಿಯಲ್ಲಿ ಇರಲಿ, ನಮ್ಮ ಎಲ್ಲ ಕಡೆ ನಾವು ಪ್ರಾಣಿಗಳ ಮೇಲೆ ದಯೆ ತೋರಿಸ್ಬೇಕಂತ ಇದೆ. ಸೊ ನಮಗೆ ನಮ್ಮ ಪ್ರಾಣಿಗಳ ಜೊತೆ ಸಹಬಾಳ್ವಿಕೆಯಿಂದ ಇರಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ನಮಸ್ತೆ, ನಾನು ಡಾಕ್ಟರ್ ಯಶಸ್ವಿ. ನಾನು
ಮಂಗಳೂರಲ್ಲಿ ಪಶುವೈದ್ಯನಾಗಿ ಖಾಸಗಿ ಪಶುವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ 10 ವರ್ಷದಿಂದ ಆಲ್ಮೋಸ್ಟ್. ಸೊ ಈ ABC ಪ್ರೋಗ್ರಾಮನ್ನೇ ಜಾಸ್ತಿ ನಾವು ಯಾಕೆ ಪುಷ್ ಮಾಡ್ತಾ ಇದ್ದೀವಿ ಅಂದರೆ ಇದು ವರ್ಕೇಬಲ್ ಮಾಡೆಲ್. ಅಂದರೆ ಇಷ್ಟು ವರ್ಷದಿಂದ ಇದಕ್ಕೆ ಸೆಟಪ್ ಆಗಿರೋ ಅಂದರೆ ಒಂದು ಸ್ಟ್ರಕ್ಚರ್ ಇದೆ, ಅದಕ್ಕೆ ಟ್ರೈನ್ಡ್ ಆಗಿರೋ ಸ್ಟಾಫ್ ಇದ್ದಾರೆ ಆಲ್ರೆಡಿ. ಮತ್ತು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಎಫೆಕ್ಟಿವ್ಲಿ ಹೇಗೆ ಮಾಡಬೇಕಂತ ಗೋವಾ ಮತ್ತು ಊಟಿ ಅಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇದೆ. ಸೊ ಇದಕ್ಕೆಲ್ಲ ಆಲ್ರೆಡಿ ಸೆಟ್ ಆಫ್ ಒಂದು ಸಿಸ್ಟಮ್ ಇರೋದ್ರಿಂದ ಇದನ್ನು ಆದಷ್ಟು ಇದನ್ನೇ ರೀಇನ್ಫೋರ್ಸ್ ಮಾಡಿ ಅಥವಾ ಇದನ್ನು ಜಾಸ್ತಿ ವರ್ಕೇಬಲ್ ಮಾಡಿದರೆ ಇದು ಎಲ್ಲರಿಗೂ ಅಂದರೆ ಅನಿಮಲ್ಸಿಗೂ ಮತ್ತು ಮನುಷ್ಯರಿಗೂ ಎರಡು ವರ್ಕೇಬಲ್ ಮಾಡಲ್. ಅಂದರೆ ಇದರಲ್ಲಿ ನೀವು ಗಂಡು ನಾಯಿ ಮತ್ತು ಹೆಣ್ಣು ನಾಯಿನ ಹಿಡಿದುಬಿಟ್ಟು ಅದರ ಸ್ಟೆರಿಲೈಸೇಷನ್ ಅಂದರೆ ಕ್ಯಾಸ್ಟ್ರೇಷನ್ ಮತ್ತು ಅದರ ಯೂಟ್ರಸ್ ರಿಮೂವಲ್, ಫಿಮೇಲ್ ಅದರ ಯೂಟ್ರಸ್ ರಿಮೂವಲ್, ಮೇಲ್ ಡಾಗ್ ಆದರೆ ಕ್ಯಾಸ್ಟ್ರೇಷನ್ ಮಾಡ್ತೇವೆ, ಮಾಡಿ ಅದರದ್ದು ಸಂತಾನವನ್ನು ಕಂಟ್ರೋಲ್ ಮಾಡಿ ಇಡುವಂಥದ್ದು. ಇದು ಮೋಸ್ಟ್ ಪ್ರಾಕ್ಟಿಕಲ್ ಅಂತ ಹೇಳಿ ಸುಮಾರು ಬೇರೆ ಬೇರೆ ಕಂಟ್ರಿಯಲ್ಲಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಎವ್ರಿವೇರ್ ಇಟ್ ಇಸ್ ಫಾಲೋಡ್. ಸೊ ಇದನ್ನೇ ಆದಷ್ಟು ರೀಇನ್ಫೋರ್ಸ್ ಮಾಡಿ ಅಂತಲೇ ನಾವು ಹೇಳ್ತೇವೆ. ಪ್ಲಸ್ ನಾವು ಯಾವಾಗ ನಾಯಿಗಳನ್ನು ಹಿಡಿತೇವೆ ಫಾರ್ ಸರ್ಜರೀಸ್ ಅವಾಗ ಅದಕ್ಕೆ ಇಂಡಿವಿಜುವಲಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡ್ತೇವೆ. ಮತ್ತು ಇಯರ್ಲಿ ಅದನ್ನು ಫಾಲೋ ಅಪ್ ಮಾಡಿ ಅದರ ಬೂಸ್ಟರ್ ಡೋಸಸ್ನ ವಾಪಸ್ ಮತ್ತೆ ರಿವ್ಯಾಕ್ಸಿನೇಷನ್ ಅಂತ ಮಂಗಳೂರಲ್ಲಿ ಇದನ್ನು ರೆಗ್ಯುಲರ್ಲಿ ಫಾಲೋ ಕೂಡ ಮಾಡ್ತಾ ಇದ್ದೇವೆ. ಸೊ ಇದರಿಂದಾಗಿ ರೇಬಿಸ್ ಕಂಟ್ರೋಲಲ್ಲೂ ಕೂಡ ಇರುತ್ತೆ. ನೀವು ಒಂದು ಕಡೆ ನಾಯಿಗಳನ್ನು ಹಡಲ್ ಮಾಡಿ ಕಮ್ಯುನಿಕಬಲ್ ಡಿಸೀಸನ್ನು ಸ್ಪ್ರೆಡ್ ಮಾಡೋ ಬದಲಿಗೆ ABC ಸೆಂಟರಲ್ಲಿ ನೀವು ಅದನ್ನು ಸ್ಟೆರಿಲೈಸೇಷನ್ ಮಾಡಿ ನಂಬರ್ಸ್ನ ಕಡಿಮೆ ಮಾಡಿ ಇದಕ್ಕೆ ಜಾಸ್ತಿ ಒತ್ತು ಕೊಡೋದು ಇಸ್ ಇಂಪಾರ್ಟೆಂಟ್. ಪ್ಲಸ್ ಇಟ್ ಈಸ್ ರೆಕಮೆಂಡೆಡ್ ಬೈ WHO. ಇದು ರೆಕಮೆಂಡೆಡ್ ಪ್ರೋಟೋಕಾಲ್ ಆ್ಯಂಡ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್ ಫಾರ್ ದಿಸ್. ಈಗ ನೀವು ಲಾಸ್ಟ್ ಟೈಮ್ ಇದೆ ಅಂದ್ರೆ ಈಗ ನವೆಂಬರ್ದಲ್ಲಿ ಬಂತು ಇಂಟರ್ವ್ಯೂನಸ್ ಅಪ್ಲಿಕೇಶನ್ಸ್ ಇದು ಮಾಡ್ತಾ ಇಲ್ಲ ಅಂತ. ಇಲ್ಲಿ ತನಕ ನೀವು ಯಾರೇ ಇದನ್ನ ಈ ಆಸ್ಪೆಕ್ಟ್ಸ್ ಯಾವುದೋ ಹೈಲೈಟ್ ಮಾಡ್ಲಿಕ್ಕೆ ಮೊನ್ನೆ ಇದರಲ್ಲೂ ಸಹಿತ ಮೀಟಿಂಗ್ ಆಯ್ತು, ಇದರಲ್ಲಿ ಬಂದಾಗ ಇದನ್ನೇನು ಹೀಗೆ ಇರ್ತಾ ಇದೆ ಏನು ಅಂತ. 7th ನವೆಂಬರ್ ನಂತರ ನೆಕ್ಸ್ಟ್ ಡೇಟ್ ಕೊಟ್ಟದ್ದು January 13th January. ಸೊ ಸುಪ್ರೀಂ ಕೋರ್ಟ್ ಹ್ಯಾಸ್ ಪೋಸ್ಟೆಡ್ ದಿ ಆರ್ಡರ್. ಸೊ ಅದನ್ನು ಮೆನ್ಷನ್ ಮಾಡಿ ಕೋರ್ಟ್ ಎದುರುಗಡೆ ಅದನ್ನು 18th ಡಿಸೆಂಬರಿಗೆ CJಗೆ ನಾವು ಲೆಟರ್ ಕ್ಯಾಂಪೇನ್ ಮಾಡಿದ್ದು ನೋಡಿ, ನೀವಿದ್ರಿ ಆ ಮೀಟಿಂಗಲ್ಲಿ. ಲೆಟರ್ ಕ್ಯಾಂಪೇನ್ ಮಾಡಿ CJಗೆ ಲೆಟರ್ಸ್ ಬರೆದು ಆಲ್ ಓವರ್ ಇಂಡಿಯಾ ಫೈನಲಿ 18th ಡಿಸೆಂಬರಿಗೆ ಒಂದು ಡೇಟ್ ಕೊಟ್ಟರು, ವಿಚ್ ವಾಸ್ ಅ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಸುಪ್ರೀಂ ಕೋರ್ಟ್, ವೆಕೇಷನ್ ಬರುವ ಮುಂಚೆ. ಅನ್ಫಾರ್ಚುನೇಟ್ಲಿ 17th ನೈಟ್ ಅದು ಲಿಸ್ಟಿಂದ ತೆಗೆದು ನೆಕ್ಸ್ಟ್ ಡೇಟ್ ದೇ ಹ್ಯಾವ್ ಗಿವ್ ಇಟ್ ಆಸ್ 7th January. ಹೋಪ್ಫುಲಿ 7th January ಬೆಂಚಲ್ಲಿ ಅದು ಮ್ಯಾಟರ್ ಬಂದಾಗ ಆ ನಮ್ಮ ಇಂಟರ್ವೆನ್ಷನ್ ಅಂದರೆ ಎಲ್ಲ ದೇಶಾದ್ಯಂತ ನಾವಂತ we have not filed intervention application. There are other organizations which have filed in Delhi. That intervention applications should be heard ಅಂತ ನಾವು ಕೇಳ್ತಾ ಇದ್ದೇವೆ. ಸೊ ಹೋಪ್ಫುಲಿ 7th Januaryಗೆ ಆ ಮ್ಯಾಟರ್ ಅನ್ನು ತೆಗೆದು ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್ ಅನ್ನು ಕೇಳ್ತಾರೆ ಅಂತ ನಮ್ಮ ಒಂದು ನಂಬಿಕೆ. ದಿಸ್ ಇಸ್ ಅ ಸ್ಟೇಟ್ ಯಾಕಂದ್ರೆ Jan 4th ಇರಬೇಕಾದ್ರೆ 7th John 7 ಈಗ are you not trying to influence when holding a protest? ಯಾಕಂದ್ರೆ when ಈಗ ಇದು ಕೇಳ್ತಾ ಇಲ್ಲ, you already filed and it's coming up for 7th on what is the influence we are trying to do? We are not trying. Supreme Court which has to do judicial work Yes. has entered into legislative work ಅಂತ ಅಂದ್ರೆ and organizations do they are not hearing. Yes. But when it is coming up for hearing on 7th, holding a protest on 4th. Yes, to put pressure that the matter is taken up on 7th. What is the guarantee matter will be taken up on 7th when 18th December it was adjourned? Why? Now, before even 7th November, 22nd August, one more hearing. This is not the first. From July onwards, there is sequence of this stray dog case has been heard from July. Every time hearing is coming up, they are not hearing. Finally, in August, what they said, 2 lakh rupees deposit has to be paid by any person who is filing the intervention applications. So now ಧರ್ಮಕ್ಕೆ ಹೋಗಿ ಅಲ್ಲಿ ಕೊಡ್ತಾ ಇಲ್ಲ. We have to deposit 2 lakh rupees to be heard before the Supreme Court. So organizations have desperately raised the money and paid 2 lakhs and ready to pay 2 lakhs when the hearing is taken up. Even then, why hearing is not being taken up? Why are we not being heard? So what is our ultimate? ನಾವು CJಗೆ ಬರೆದಿದ್ದೇವೆ.
ನಾವು ಕೋರ್ಟಿಗೆ ಬರೆದಿದ್ದೇವೆ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನಾವು ಮೆನ್ಷನ್ ಮಾಡ್ತಾ ಇದ್ದೇವೆ, ಇನ್ನೂ ಸಹ ನಮ್ಮನ್ನು ಕೇಳೋದಿಲ್ಲ ಅಂತ ಮತ್ತೆ ಏನು ಮಾಡ್ಬೇಕು ನಾವು? ನಾವು ಗಮನಕ್ಕೆ ತರಲೇಬೇಕಾಗ್ತದೆ, ನಮ್ಮನ್ನು ಕೇಳಿ ಅಂತ ಪ್ಲಕ್ ಕಾರ್ಡ್ಸ್ ಇಟ್ಕೊಂಡು ಕೂತ್ಕೊಳ್ಬೇಕು. Hope that this protest is to make Supreme Court clear. Listen to us. Listen to us. Yes, sir. ನವೆಂಬರ್ 4th ಏನು ಆರ್ಡರ್ ಆಯ್ತು 7th. ಈ ಆರ್ಡರ್ ಆಗೋ ಮುಂಚೆ ಈ ಎಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ತಂದಿರಲಿಲ್ಲ. ಅದು ಯಾಕೆ Yes. ಆದರೂ ಅದು ಹೇಗೆ ಹಾಂ, ಆ ರೀತಿ ಆರ್ಡರ್ ನಾವು ಇದು ಪೆಟಿಷನ್ ಫೈಲ್ ಮಾಡಿದ ಕೇಸ್ ಅಲ್ಲ, ಇದು ಯಾರು ಸುಪ್ರೀಂ ಕೋರ್ಟನ್ನು ಮೂವ್ ಮಾಡಿದ ಕೇಸ್ ಅಲ್ಲ. ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಸುವೋ ಮೋಟೋ ಅಂದರೆ ಆನ್ ಇಟ್ಸ್ ಓನ್ ಅಕಾರ್ಡ್ ಇಟ್ ಹ್ಯಾಸ್ ಟೇಕನ್ ಅಪ್ ದಿಸ್ ಮ್ಯಾಟರ್ ಆ್ಯಂಡ್ ರೈಟ್ ಹ್ಯಾಸ್ ಸ್ಟಾರ್ಟೆಡ್ ಪಾಸಿಂಗ್ ಆರ್ಡರ್ಸ್. ಫಸ್ಟ್ ಆರ್ಡರಲ್ಲಿ ಎಲ್ಲ ಸ್ಟೇಟ್ಸ್ಗಳನ್ನು ಪಾರ್ಟಿ ಮಾಡಲಿಲ್ಲ. ಸೊ ಇನ್ ಜುಲೈ ಆಲ್ ದ ಸ್ಟೇಟ್ಸ್ ವೆ ನಾಟ್ ಅ ಪಾರ್ಟಿ. ಸಬ್ಸಿಕ್ವೆಂಟ್ 2nd August ಮತ್ತು 7th November ಎಲ್ಲ ಸ್ಟೇಟ್ಸ್ಗಳನ್ನು ದೇ ಹ್ಯಾವ್ ಮೇಡ್ ದೆಮ್ ಅ ಪಾರ್ಟಿ. All chief secretaries of different states all over India have been made a party. So this is what the situation is. ಆಗ ಪಾರ್ಟೀಸ್ಗಳನ್ನು ಮಾಡಿದಾಗ ಕೇಳಲಿಲ್ಲ. ಮೇಡಮ್, ಈಗ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಹಿಯರಿಂಗ್ ಬರುವಾಗ ಗೌರ್ಮೆಂಟ್ ಕಡೆಯಿಂದ ಒಬ್ಬರು ರೆಪ್ರೆಸೆಂಟೇಷನ್ ಹೌದು. ಇರ್ತದೆ. ಅವರಿಗೆ ಅವೇರ್ನೆಸ್ ಇರಲಿಲ್ವಾ? ಯಾಕೆ ಈ ರೂಲ್ಸ್ ಇರೋದು? ಅವ್ರು ಯಾಕೆ ಅದನ್ನು ಗಮನಕ್ಕೆ ತರಲಿಲ್ಲ? ಹಾಂ, ಅದು ನೋಡಿ, ಗೌರ್ಮೆಂಟಿದ್ದು AWBI ಕೇಸಲ್ಲಿದೆ, ಹಾಗೂ ಫ್ರೆಂಡ್ ಆಫ್ ದ ಕೋರ್ಟ್ ಅಂತ ಇರ್ತಾರೆ, ಅಮಿಕಸ್ ಕ್ಯೂರೆ, ಅವರು ಸಹ ಅವರನ್ನು ಕರ್ಕೊಂಡು ಕೋರ್ಟಲ್ಲಿ ಇಟ್ಟಿದ್ದಾರೆ. ಬಟ್ ಆರ್ ದೇ ಲಿಸ್ನಿಂಗ್ ಟು ದೆಮ್? ಹ್ಯಾವ್ ದೇ ಮೇಡ್ ವ್ಯಾಲಿಡ್ ಪಾಯಿಂಟ್ಸ್ ಇನ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಬೌಟ್ ABC ಪ್ರೋಗ್ರಾಮ್? ನೋಡಿ, ಒಂದು NGO ಕೆಲಸ ಮಾಡುವ NGOಗೆ ಇದರ ಕಷ್ಟಗಳು ಗೊತ್ತಾಗಿರ್ತದೆ, ಪ್ರಾಕ್ಟಿಕಲ್ ಫೀಲ್ಡಲ್ಲಿದ್ದವ್ರಿಗೆ ಗೊತ್ತಾಗ್ತದೆ, ಪೇಪರಲ್ಲಿದ್ದದ್ದು ಬರೆದದ್ದು ರೂಲ್ಸ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದಾ ಇಲ್ಲ, the NGO which is working for the cause knows. Therefore the NGOs, in addition to the amicus curiae, and ನೀವು ಹೇಳಿದ್ದು ಒಳ್ಳೆಯದಾಯಿತು, AWBI SOPs ನೋಡಿದ್ದೀರಾ ನೀವು? ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್ issued by the AWBI, shelter design, ಮತ್ತು they have gone one step forward before the Supreme Court saying that not only 7 institutions, tourist plots, religious places ಎಲ್ಲದನ್ನು ಕವರ್ ಮಾಡಬೇಕಂತ ಇದಲ್ಲ. ಅಂದರೆ ನಾಯಿಗಳು ಎಲ್ಲಿ ಇರಬಾರ್ದು. ಹೇಗೆ ಬೀಚಸ್ಗಳಿಂದ ನಾಯಿ ಹೇಗೆ ತೆಗಿತೀರಿ, ಹೈವೇಸ್ಗಳಿಂದ ನಾಯಿ ಹೇಗೆ ತೆಗಿತೀರಿ? ಸೊ ದ AWBI, ವಿಚ್ ಈಸ್ ಅ ಬಾಡಿ ವಿಚ್ ಹ್ಯಾಸ್ ಟು actually work for the welfare of animals, has given an order which is really surprising. So the intervention application will also highlight this aspect. ಹೇಳೋದು AWBI ಆರ್ಡರ್ ಏನು ಎಕ್ಸಿಸ್ಟಿಂಗ್ ಲಾ ಇದೆ ಅದಕ್ಕೆ ವಿರುದ್ಧ ಇದೆ. ವಿರುದ್ಧ ಇದೆ ಅಂತ ಅಲ್ಲ, AWBI ಆರ್ಡರ್ ಅಲ್ಲ, ಅದು SOP. ಇಟ್ ಇಸ್ ಅ SOP ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್. ಅದು ಇಟ್ ಇಸ್ ನಾಟ್ ಫೇವರಬಲ್ ಫಾರ್ ದಿ ಆ್ಯನಿಮಲ್ಸ್ ಅಂತ ನಾವು ಹೇಳೋದು. ಏಕೆಂದರೆ ವಿ ಕೆನಾಟ್ ರಿಮೂವ್ ಆ್ಯನಿಮಲ್ಸ್ ಫ್ರಮ್ ಟೂರಿಸ್ಟ್ ಸ್ಪಾಟ್ಸ್, ಟೆಂಪಲ್ಸ್, ರಿಲಿಜಿಯಸ್ ಪ್ಲೇಸಸ್, ಅದರ್ ಇನ್ಸ್ಟಿಟ್ಯೂಷನ್, ಏರ್ಪೋರ್ಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು 10 ಜಾಗಗಳನ್ನು ಮೆನ್ಷನ್ ಮಾಡಿದ್ದಾರೆ, ವಿಚ್ ದ ಸುಪ್ರೀಂ ಕೋರ್ಟ್ ಆ್ಯಕ್ಚುಲಿ ಡಿಡ್ ನಾಟ್ ಮೆನ್ಷನ್ ಇನ್ ದಿಯರ್ ಆರ್ಡರ್. ಅಡಿಷನಲ್ ಆಗಿ ಅವರು ಅದನ್ನು ಹಾಕಿದ್ದಾರೆ. ಹೌ ಇಸ್ ಇಟ್ ವರ್ಕಬಲ್? ಈ ಎಲ್ಲ ಪ್ರಾಣಿಗಳನ್ನ ಎಲ್ಲಿ ತಗೊಂಡು ಹೋಗಿ ಇಡ್ತೀರಿ? ಎಷ್ಟು ಎಕರೆ ಜಮೀನಿದೆ ನಮ್ಮ ಹತ್ರ? ಆ್ಯಂಡ್ ಹೌ Cattles from the highway. ಎಸ್, ಆ್ಯಂಡ್ ಇಟ್ ಇಸ್ ನಾಟ್ ಓನ್ಲಿ ಡಾಗ್ಸ್, ಇಟ್ ಇಸ್ ಆ್ಯನಿಮಲ್ಸ್ ಅಂತ ಹೇಳುವಾಗ ಆಲ್ ಆ್ಯನಿಮಲ್ಸ್, ಇಟ್ ಇಸ್ ಆಲ್ಸೋ ಕ್ಯಾಟಲ್. ದನವನ್ನು ಕೂಡ. Instead of regulating the movement of cattle by the cattle owners, or regulating this movement, making stricter laws so that they don't come onto the roads, you are saying pick up and take where Goshalas are full. Have you seen the Goshalas? Where are the Goshalas? Supreme Court started it from suo motu. Yes, yes sir. Maybe some private people where they really feel difficulties of this house rearing dogs, and they make the ನಾನು ಉತ್ತರ ಕೊಡ್ತೇನೆ ಅದಕ್ಕೆ. opportunity on the doorsteps or near the gates, no? That may be on the image. So it has taken so No, much. the Supreme- You have to see that. No, aspect Supreme also. Court has mentioned what they have seen. They have seen a newspaper cutting where death has taken place because of a dog bite. But they further investigated that it was not due to dog bite but meningitis, if I am not mistaken. So it is a newspaper cutting. ಒಂದು ನಮಗೆ ಡಾಗ್ ಬೈಟ್ ಆಗಿದ್ರೆ ನಾವು ವ್ಯಾಕ್ಸಿನ್ ತಗೋಬೇಕು. ಮನೆಯಲ್ಲಿ ಕೂತಿ ಸತ್ತ ಮೇಲೆ ಡಾಗ್ ಬೈಟಿಂದ ಸತ್ತಿದ್ರೆ ಅಂದ್ರೆ ಅದಕ್ಕೆ ದೊಡ್ಡ ಇಶ್ಯೂ ಮಾಡೋದು. ಒಂದು ನಾಯಿ ತಪ್ಪು ಮಾಡಿದ್ರೆ ಈಗ ಎಲ್ಲ ನಾಯಿಗಳಿಗೆ ಶಿಕ್ಷೆ ಕೊಡೋದು, ಅದು ಎಲ್ಲ ಸರಿಯಲ್ಲ. ಈಗ ನಮಗೆ ಸಹ ತುಂಬ ಡಾಗ್ ಬೈಟ್ ಮಾಡಿದೆ ನನಗೆ, ನಾನು ಯಾವಾಗಲೂ ಸಾಯ್ಬೇಕಿತ್ತು, ನಾನು ಸಾಯಿಲ್ಲಲ್ಲ. ಈಗ ಡಾಗ್ಗೆ ಫೀಡ್
ಮಾಡುವಾಗ 800 ನಾಯಿಗೆ ನಾವು ಫೀಡ್ ಮಾಡ್ತೇವೆ, ಅದು ಕಚ್ಚುವುದಿಲ್ಲ, ಯಾಕಂದ್ರೆ ಒಂದು ಹೊತ್ತು ಊಟ ಸಿಗ್ತದೆ. ಸೊ ಅದು ಒಂದು ಫ್ರೆಂಡ್ಲಿ ಆಗಿ ಇದ್ದೇವೆ. ಸೊ ಇದು ಎಲ್ಲ ಈಗ ಕೋರ್ಟು ಈ ಡಿಸಿಷನ್ ಬರಲಿಕ್ಕೆ ಕಾರಣ ಯಾರು ಪ್ರಾಣಿಗೆ ಇಷ್ಟ ಮಾಡುವುದಿಲ್ಲ ಅವರಿಂದನೇ ಇದು ಎಲ್ಲ ಆಗುದು ನಮ್ಮ ಪ್ರಕಾರ. ಒನ್ ಮೋರ್ ಥಿಂಗ್, ಅವ್ರು ಹೇಳಿದ್ರು ಲಸಿಕೆ ತಗೊಳ್ಬೇಕು. ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ನಮಗೆ ಬಂದಿದೆ, ಅ ಪರ್ಟಿಕ್ಯುಲರ್ ಕಂಪನೀಸ್ ಬ್ಯಾಚ್ ಆಫ್ ವ್ಯಾಕ್ಸಿನ್ಸ್ ಆರ್ ನಾಟ್ ವ್ಯಾಲಿಡ್. ಸೊ ಇನ್ ಇಂಡಿಯಾ ವೆನ್ ದಿಸ್ ಇಸ್ ಹ್ಯಾಪನಿಂಗ್, who's going to protect us? Now, for the failure of the vaccine, we are going to blame somebody else now. So, whatever has to be done very, very strictly as per law, and there should be double checking. ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ನಿಮ್ಮ ಮಾಹಿತಿಗೋಸ್ಕರ ಒಂದು ABC ಸೆಂಟರ್ ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ ರೆಕಗ್ನೈಸ್ ಮಾತ್ರ ABC ಮಾಡ್ಬೋದು. ಅದನ್ನು ರೆಕಗ್ನಿಷನ್ ತಗೊಳ್ಳಿಕ್ಕೆ 100 ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಕೆನಲ್ಸ್ ಈ ಸೈಜಲ್ಲಿ ಇರಬೇಕು, ಡ್ರೈನ್ಸ್ ಈ ಸೈಜಲ್ಲಿ ಇರಬೇಕು, ಇಷ್ಟು ಎಕ್ವಿಪ್ಮೆಂಟ್ ಇರಬೇಕು, ಇಷ್ಟು ವೆಹಿಕಲ್ ಇರಬೇಕು, GPS ಲಾಗು ಇರಬೇಕು, ಎಲ್ಲ ಹೇಳಿದ್ದಾರೆ. ಆ NGO ಹತ್ತಿರ ಹಣ ಇದೆಯಾ? ಯಾರೂ ಕೇಳೋದಿಲ್ಲ. ಅದು ಮಾಡಲಿಕ್ಕೆ ಹಣ ಇದೆಯಾ? ಗೌರ್ಮೆಂಟ್ ಅದಕ್ಕೆ ಫಂಡ್ ಮಾಡ್ತಾರಾ? ಅದು ಯಾರೂ ಕೇಳೋದಿಲ್ಲ. ಸೊ ಏನಾಗಿದೆ, 20 ABC ಸೆಂಟರ್ಸ್ ಈಗ 5ಕ್ಕೆ ಬಂದು ನಿಂತಿದೆ. ಏಕೆಂದರೆ ಯಾರಿಗೂ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಲಿಕ್ಕಾಗೋದಿಲ್ಲ. ಸೊ ಲೆಟ್ ದಮ್ ಮೇಕ್ ಗೌರ್ಮೆಂಟ್ ರನ್ ಶೆಲ್ಟರ್ಸ್, ಲೆಟ್ ದಮ್ ಮೇಕ್ ಗೌರ್ಮೆಂಟ್ ರನ್ ABC ಸೆಂಟರ್ಸ್. ಯಾಕೆ ಮಾಡೋದಿಲ್ಲ? ಮಾಡಲಿ ಅವರು. ನೀವು ಹೇಳುವುದೆಲ್ಲ ಕರೆಕ್ಟ್. ಈ ಮರಿಗಳನ್ನು ಈ ತೊಟ್ಟೆಯಲ್ಲಿ ಹಾಕಿ ತರುವುದಕ್ಕೆ ಅದಕ್ಕೆ ಏನು ಸೊಲ್ಯೂಷನ್? ಈಗ ಪ್ರೈವೇಟ್ ವೆಟರ್ನರಿ ಡಾಕ್ಟರ್ಗಳದ್ದು ಬಿಲ್ಸ್ ಎಲ್ಲ ತುಂಬ ಇರ್ತದೆ, ನಾವು ಸುಳ್ಳು ಹೇಳಬಾರ್ದು. ಒಂದು ಮನೆಯಲ್ಲಿ ಒಂದು ಅದನ್ನು ವೆಟರ್ನರಿ ಕೊಂಡೋಗಿ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಬಿಲ್ಸ್ಗಳು ಬರ್ತವೆ, ಇದನ್ನು ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಹಾಗಾದ್ರೆ ಸಾಕಬಾರಲ್ಲ ಸರ್? ಇದರ ಪ್ರಕಾರ ನೀವು ಆಸ್ ಪರ್ ನಿಮ್ಮ ಪ್ರಕಾರ ನಾನು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಏನ್ ಬಯಸ್ತೇನೆ ಅಂತಂದ್ರೆ, ಇದು ಗ್ರಾಮೀಣ ಪ್ರದೇಶದಲ್ಲಿ ಆಗ್ಬೇಕಾಗಿದ್ದ ಕೆಲಸ. ಯಾವುದು ಸ್ಟೆರಿಲೈಸೇಷನ್ ಆಗಲಿ, ರೇಬಿಸ್ ಇಂಜೆಕ್ಷನ್ಸ್ ಕೊಡೋದಾಗ್ಲಿ, ಸಂತಾನ ಏನೇ ಮಾಡೋದಾದ್ರೂ ಗ್ರಾಮೀಣ ಭಾಗದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಡಿಬೇಕಾದ ಕೆಲಸ. ನೋಡಿ, ಈಗ ಇದು ನಗರ ಪ್ರದೇಶ ಇದೆ, ಇಲ್ಲಿ ಬೇಜಾನು ಜನ ಇದ್ದಾರೆ, ಜನದ ವಸತಿಗಳಿದ್ದಾವೆ, ಹೋಟೆಲ್ಸ್ಗಳಿದ್ದಾವೆ, ದಾರಿ ಬದಿಯಲ್ಲಿ ಫುಡ್ ಬಿಸಾಕ್ತಾರೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಮೊದಲು ಕಸನ, ಹಸಿ ಕಸ, ಒಣ ಕಸ ಎಲ್ಲ ಒಟ್ಟಿಗೆ ಬಿಸಾಕ್ತಿದ್ರು. ಆವಾಗ ನಾಯಿ ಎಲ್ಲಿಯಾದರೂ ಹೋಗಿ ಒಂದು ಬಿಸಾಕಿದಲ್ಲಿ ಒಕ್ಕಿ ತಿಂತಾ ಇತ್ತು. ಈಗ ಒಕ್ಕಿ ತಿನ್ನಲಿಕ್ಕೆ ಕೂಡ ಸಿಗ್ತಾ ಇಲ್ಲ. ನಿಮ್ಮ ಮನೆ ಹಸಿ ಕಸವನ್ನು ವಾರದಲ್ಲಿ 5 ದಿನ ಹಸಿ ಕಸ ಕೊಟ್ಟರೆ 1 ದಿವಸ ಒಣ ಕಸ ಕೊಡುವಾಗ ಹಸಿ ಕಸದಲ್ಲಿ ಏನು ಸಿಗ್ತದೆ? ನಾಯಿಗೆ ಎಲ್ಲೂ ಊಟ ಸಿಗ್ತಾ ಉಂಟು ಇಲ್ಲಿ. ಮತ್ತು ಹಳ್ಳಿಯಿಂದ ಯಾಕೆ ಜನ ಇಲ್ಲಿಗೆ ಮೊದಲು ಆಗಿನ ಕಾಲದಲ್ಲಿ ವೆಹಿಕಲ್ ಫ್ಲೋಟಿಂಗ್ಸ್ ಇರಲಿಲ್ಲ. ಈಗ ಪ್ರತಿ ಮನೆಯಲ್ಲೂ ಭಿಕ್ಷೆ ಬೇಡವನು ಸಹ ಸ್ಕೂಟಿ ಇಟ್ಕೊಂಡು ಓಡ್ತಾನೆ. ಅವನ ಮನೆಯಲ್ಲಿ ಒಂದು 2-3 ನಾಯಿ ಸಾಕಿದರೆ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸೋದಿಲ್ಲ. 5 ಮರಿ ಹಾಕಿದರೆ ಅದರ 1 ಮರಿ ಸತ್ತೋದ್ರೆ 4 ಮರಿಯನ್ನು ಅವನು ತೊಟ್ಟೆಗೆ ಕಟ್ಟಿ ಆನಂದ ಚೀರ ಅಕ್ಕಿಯಲ್ಲಿ ತಂದು ಸಿಟಿಯಲ್ಲಿ ಬಿಟ್ಟು ಹೋಗ್ತಾರೆ. ಇದನ್ನು ನಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಯಿ ಬಿಟ್ಟು ಹೋಗಿದ್ದಾರೆ ಅಂತೇಳಿ ನಮಗೆ ಫೋನ್ ಮಾಡಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಹೇಳ್ತಾರೆ, ನಾಯಿ ಕೂಗ್ತಾ ಉಂಟು, ಅಳ್ತಾ ಉಂಟು, ಬೇರೆ ನಾಯಿ ಕಚ್ತಾ ಉಂಟು ಅಂತೇಳಿ. ನಾವು ಏನು ಪ್ರಾಣಿ ಪ್ರಿಯರಾಗಿ ಎದ್ನೋವಿದ್ನ ಅಂತ ಓಡಿ ಹೋಗಿ ಅದನ್ನು ತಂದು ಅದಕ್ಕೆ ಶುಶ್ರೂಷೆ ಮಾಡಿ ಊಟವನ್ನು ಕೊಟ್ಟು ನಮ್ಮ ಸ್ವಂತ ಹಣದಿಂದ, ನಮಗೆ ಯಾರು ಕೂಡ ಫಂಡಿಂಗ್ ಮಾಡ್ತಿಲ್ಲ. ಈಗ ಬೀದಿ ನಾಯಿಗಳಿಗೆ ಆಹಾರ ನೀಡ್ತಿರೋದು ನಾವು ಓನ್ ಆಗಿ ನಮ್ಮ ಒಂದು ಖುಷಿಯಿಂದ, ನಮ್ಮ ಆತ್ಮಾಭಿಮಾನದಿಂದ ಪ್ರಾಣಿಗಳಿಗೆ ಸಾಕ್ತಾ ಇದ್ದೇವೆ. ಇದನ್ನು ನಾವು ನಿಲ್ಲಿಸಿದರೆ ಈ ಬೀದಿ ನಾಯಿಗಳಿಗೆ ಊಟ ಹಾಕುವವರು ಯಾರು? ಸರ್ಕಾರ ಈ ಕೆಲಸ ಮಾಡ್ತಾ ಇದೆಯಾ? ಇದು ಆನ್ಸರಬಲ್ ಯಾರೂ ಇಲ್ಲ. ಇವಾಗ ನಾವು 20 ವರ್ಷಗಳ ಹಿಂದೆನೇ ಅವರಿಗೆ ನಾವು ಈ ಥರದ್ದೊಂದು ಮಾಡಿ ಅಂತೇಳಿ ನಾವು ಅವರಿಗೆ ಇದು ಕೊಟ್ಟಾಗ ಅವರು ಹಣ ಇಲ್ಲ ಅಂತ ಹೇಳಿದರು. ಇವಾಗ ಬೀದಿ ನಾಯಿಗಳಿಗೆ ಕೂಡಿ ಹಾಕ್ಲಿಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಉಂಟು? ಬೀದಿ ನಾಯಿಗಳು ಕೂಡಿ ಹಾಕ್ಲಿಕ್ಕೆ ದುಡ್ಡು ಉಂಟು, ಊಟ ಕೊಡ್ಲಿಕ್ಕೆ ದುಡ್ಡು ಇಲ್ವಾ? ABC ಎಷ್ಟೋ ವರ್ಷಗಳಿಂದ ABC ಸೆಂಟರ್ಸ್ ಮಾಡಿ ಅಂತ ಹೇಳ್ತಾ ಇದ್ವಿ, ಅದನ್ನು ಮಾಡಲಿಲ್ಲ. ಈಗ ಡಾಗ್ ಶೆಲ್ಟರ್ಸ್ ಎಲ್ಲ ರೆಡಿ ಇದ್ದಾರೆ. ಅದು ಹೇಗೆ ಹಣ ಬಂತು ಅವರಿಗೆ? ಹಾಗಾದ್ರೆ ಜಾಗ ಸಿಗ್ತದೆ, ನಾಯಿಗಳು ಇಷ್ಟು ಉಂಟು ಅಂತ ಅವರಿಗೆ ಗೊತ್ತುಂಟು, ಹಾಗಾದ್ರಿಂದ ಹಣ ಬರ್ತದೆ. ಆ ಶೆಲ್ಟರ್ಗಳನ್ನು ಹಾಗೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ ಅವತ್ತೊಮ್ಮೆ CRR ಮಾಡುವಾಗ. ಅದಕ್ಕೆ ನಾವು ಇವತ್ತು ಪ್ರಾಣಿ ಪ್ರಿಯರು ಎಲ್ಲರೂ ಸೇರಿ ಇವತ್ತು ಯಾವ್ದು ಸಂಘ ಸಂಸ್ಥೆ ಅಂತೇಳಿ ನಾವು ಬರ್ತಿಲ್ಲ. ಯಾಕಂದ್ರೆ ನಮಗೆ ಇವತ್ತು ಆಗ್ತಾ ಇರೋ ಅನಾನುಕೂಲಗಳೇನಂತಂದ್ರೆ, ನಾವೊಂದು ಬಿಸ್ಕೆಟ್ ಹಾಕಿದ್ರು ಕೂಡ ನೀವು ಹಾಕ್ಬೇಡಿ, ನಾಯಿಗಳು ಸಾಯಲಿ, ಅದಕ್ಕೆ ಊಟ ಕೊಡ, ಇದು ಹೇಳುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಮತ್ತೆ ಇನ್ನೊಂದು, ಡಾಗ್ ಬೈಟ್ ಆದರೆ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ವೆನ್ಲಾಕಲ್ಲಿ ಲಸಿಕೆ ಇಡಬೇಕಂತ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆಲ್ ಹಾಸ್ಪಿಟಲ್ ಶುಡ್ ಬಿ ಎಕ್ವಿಪ್ಡ್ ವಿತ್ ಪ್ರಾಪರ್ ವ್ಯಾಕ್ಸಿನ್ಸ್, ಇಮ್ಯುನೋಗ್ಲೋಬಿನ್ ಎಲ್ಲ ಇಡಬೇಕು. ಮತ್ತು ನಾಯಿ ಕಚ್ಚಿದವರು ಆ ಪ್ರಿಕಾಷನ್ಸ್ ತೆಗಿಬೇಕು. ಇವರು ಹೇಳಿದ ಹಾಗೆ ಕಚ್ಚಿದ ನಂತರ ನಾವು ಲಸಿಕೆ ತಗೊಳ್ಳೇಬೇಕಾಗ್ತದೆ.
If you are sick, we go to the doctor and take medicines. This has to be done. So education also very very important. Government education program ಮಾಡಬೇಕಂತ ಸಹ ಮೆನ್ಷನ್ ಆಗಿದೆ ಅದರಲ್ಲಿ. ಅವೇರ್ನೆಸ್ ಕ್ರಿಯೇಷನ್, ವೆಲ್ಫೇರ್ ಕಮಿಟೀಸ್ ಶುಡ್ ಬಿ ಕ್ರಿಯೇಟೆಡ್ ಅಂತ ಹೇಳಿದ್ದಾರೆ. ಅದೆಲ್ಲ ಓಕೆ, ಬಟ್ ಈ ಪ್ರಾಕ್ಟಿಕಲ್ ಸೊಲ್ಯೂಷನ್ ನಮಗೆ ಬೇಕು. ದಿಸ್ ಇಸ್ ನಾಟ್ ವರ್ಕಬಲ್ ಸೊಲ್ಯೂಷನ್ ದಟ್ ದ ಕೋರ್ಟ್ ಹ್ಯಾಸ್ ಗಿವನ್ ಅಸ್. ಮತ್ತೆ ಬೀದಿ ನಾಯಿ ಬೀದಿಯಲ್ಲಿಯೇ ಇರಬೇಕು, ಯಾಕಂದ್ರೆ ಅದಕ್ಕೆ ಒಂದು ಹೆಸರು ಬೀದಿ ನಾಯಿ ಅಂತ ಇಟ್ಟಿದ್ದಾರೆ, ಸ್ಟೇ ಡಾಗ್ ಇಟ್ಟಿದ್ದಾರೆ. ಅದಕ್ಕೆಲ್ಲ ಶೆಲ್ಟರ್ಗೆ ಹಾಕಿದ್ರೆ ಅದಕ್ಕೆ ನ್ಯಾಯ ಇಲ್ಲ. ಅದಕ್ಕೆ ನಾವು ಯಾರಾದ್ರೂ ಇರ್ಲಿಕ್ಕೆ ತಯಾರಿದ್ದಾರೆ ಒಂದು ಕೇಜಲ್ಲಿ? ಇಲ್ಲ ಅಲ್ಲ. ಸೆಂಟ್ರಲ್ ಜೈಲ್, ಸೆಂಟ್ರಲ್ ಜೈಲ್ ಹಾಗೆ ಇಲ್ಲ ಅಲ್ಲ. ಅದಕ್ಕೆ ಹೇಳುದು ಬೀದಿ ನಾಯಿ ಎಲ್ಲಿ ಉಂಟು ಅಲ್ಲಿ. ನಮ್ಮ ಜಾಗೆಯಲ್ಲಿ ತುಂಬ ಫೀಡಿಂಗ್ ಜಾಗೆಯಲ್ಲಿ ನಾಯಿಗಳು ತಂದು ಬಿಡ್ತಾರೆ. ದಿವಸ ನಾಯಿ ಜಾಸ್ತಿ, ನಾವು ಊಟ ಹಾಕ್ತೇನೆ ಹೋಗ್ತೇವೆ. ಅಟ್ಲೀಸ್ಟ್ ಫ್ರೀಯಾಗಿ ಬದುಕ್ತಾರೆ. 4 ದಿವಸ ಜೀವನ ಬೀದಿ ನಾಯಿದು. 5ನೇ ದಿವಸ ವೆಹಿಕಲ್ ಕೆಳಗೆ ಕಾಯಿಲೆ ಬಂದು ಹೇಗಾದ್ರೂ ಸತ್ತು ಹೋಗ್ತಾರೆ. ಸೊ ಅಟ್ಲೀಸ್ಟ್ ಎಲ್ಲಿ ಇದ್ದಾರೆ ಒನ್ ಟೈಮ್ ಊಟ ಮತ್ತು ಒಂದು ಫ್ರೀಡಮ್ ಅವರಿಗೆ ಕೊಡಬೇಕಂತ ನಾನು ಅಷ್ಟೇ ಬೇಡುದು. ಮತ್ತೆ ಏನಂದ್ರೆ ನಾಯಿಗಳು ಕಚ್ಚೋದು ಯಾಕಂತಂದ್ರೆ ಹಸಿವಿನಿಂದ ಹಾ, ಬಳಲಿ, main. ಅದಕ್ಕೆ ಅಗ್ರೆಸಿವ್ ಆಗಿ. ನಮ್ಮ ಹೊಟ್ಟೆ ತುಂಬಿದ್ರೆ ನಾವು ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಮಲಗ್ತೇವೆ. ಹಾಗೆ ನೋಡಿ, ಈಗ ಮಂಗಳೂರಿನಲ್ಲಿ ನಾವು ನಾಯಿಗಳಿಗೆ ಊಟ ಹಾಕಿದ್ರಿಂದ ಎಲ್ಲಿಯೂ ಕಚ್ಚಿದ ಸಂಗತಿಗಳಿಲ್ಲ. 1-2 ನಾಯಿಗಳು ಇರ್ಬೋದು, ಅದು ಅಗ್ರೆಸಿವ್ ಆಗಿರ್ತಕ್ಕಂಥ, ಸಿಟ್ಟು ಜಾಸ್ತಿ ಇರ್ತಕ್ಕಂಥದ್ದು. ಅದನ್ನು ಬೇಕಾದರೆ ನಾವು ಅದನ್ನು ರೆಸ್ಕ್ಯೂ ಮಾಡಿ ಶೆಲ್ಟರ್ಲಿ ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಬಟ್ ಇಲ್ಲಿ ಊಟ ಹಾಕಿದ್ರಿಂದ ಯಾವ ನಾಯಿಗಳು ಯಾರನ್ನು ಬೆರೆಸ್ಕೊಂಡು ಬಂದಿಲ್ಲ. ಕೆಲವರು ಕಿಡಿಗೇಡಿಗಳು ಏನು ಮಾಡ್ತಾರೆ, ಗಾಡಿ ಮಲಗಿದ್ದ ನಾಯಿ ಮೇಲೆ ಬಾಲಕ್ಕೆ ಕಾಲಿಗೆ ತಾಗಿಸ್ಕೊಂಡೆ ಆ ಒಂದು ಸಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಕಲರ್ ಗಾಡಿ, ಅದೇ ಪರ್ಟಿಕ್ಯುಲರ್ ಕಲರ್ ಇದ್ದು ಗಾಡಿ ಬಂದರೆ ಅದರ ಹಿಂದೆ ಓಡ್ತದೆ, ಬಟ್ ಕಚ್ಚುವುದಿಲ್ಲ ಯಾರಿಗೂ. ಹಾಗಾಗಿ ಈ ಬೀದಿ ನಾಯಿಗಳನ್ನು ಸ್ವತಂತ್ರವಾಗಿ ಬದುಕಲಿಕ್ಕೆ ಬಿಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಆಗಿರೋದ್ರಿಂದ ನಾವು ಇವತ್ತು ಇದೊಂದು ಪ್ರೆಸ್ ಮೀಟನ್ನು ನೀಡಿದೆವು. ಮತ್ತು ನಾಯಿಗಳು ವೆರಿ ಸೆಂಟಿಮೆಂಟಲ್ ಬೀಯಿಂಗ್ಸ್, ವೆರಿ ವೆರಿ ಇಮೋಷ್ನಲ್ ಸೆಂಟಿಮೆಂಟಲ್ ಬೀಯಿಂಗ್ಸ್. ಅವರಿಗೆ ಒಂದು ಗೂಡಲ್ಲಿ ಹಾಕಿ ಸಾಕೋದು, ಈವನ್ ಮನೆಯಲ್ಲಿ 24 ಗಂಟೆ ಗೂಡಲ್ಲಿ ಹಾಕಿದರೆ ದೇ ಅಂಡರ್ಗೋ ಡಿಪ್ರೆಷನ್, ಇಫ್ ಐ ಆಮ್ ರೈಟ್. ಸ್ಕಿನ್ ಪ್ರಾಬ್ಲಮ್ಸ್, ಬೇರೆ ಬೇರೆ ರೀತಿಯದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ದೇ ಆರ್ ವೆರಿ ಇಮೋಷ್ನಲಿ ಅಟ್ಯಾಚ್ ಟು ದ ಹ್ಯೂಮನ್. ದೇ ಸೇ ಡಾಗ್ಸ್ ಬೆಸ್ಟ್ ಫ್ರೆಂಡ್, ಸುಮ್ಮನೆ ಹೇಳೋದಲ್ಲ ಅದು. ಸೊ ಈ ಥರ ಪ್ರಾಣಿಗಳಿಗೆ ನೀವು ಟೊಮ್ಯಾಟೊ, ವೆಜಿಟೇಬಲ್ ಥರ ಒಂದು ಗೂಡಲ್ಲಿ ಹಾಕಿದರೆ ಅದಕ್ಕೆ ಯಾವ ಥರ ಜೀವನ ಕೊಡ್ತಾ ಇದ್ದೀರಿ ನೀವು ಅಂತ ನಮ್ಮ ಪ್ರಶ್ನೆ. ಮತ್ತೊಂದು ವಿಷಯ ಇಂಪಾರ್ಟೆಂಟ್ ಆಗಿ, ಈಗ ಕೆಲವರು ನೀವು ಹೇಳಿದಾಗೆ ತೊಟ್ಟೆಯಲ್ಲಿ ಕಟ್ಕೊಂಡು ಸಿಟಿಯಲ್ಲಿ ಬಿಡ್ತಿದ್ದಾರೆ. ಈಗ ಉಲ್ಟಾ ಆಗಿದೆ. ಏನಂತ ಹೇಳಿದರೆ, ಇಲ್ಲ ಕೆಲವು ನಾಯಿಯ ಇನ್ಸ್ಟಿಟ್ಯೂಷನ್ಸ್ಗಳಿರ್ತಕ್ಕಂಥ ನಾಯಿಗಳನ್ನು ಏನು ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಕೂಡಲೇ ಅವರು ಯಾವುದೇ ಅನುಮತಿ ಇಲ್ಲದೆ ಅವರ ಸ್ವಂತ ಗಾಡಿಯಲ್ಲಿ ತಗೊಂಡೋಗಿ ಚಾರ್ಮಾಡಿ ಘಾಟಿಯೋ ಅಥವಾ ಶಿರಾಡಿ ಘಾಟಿಯೋ ಅಥವಾ ಆಗುಂಬೆ ಘಾಟಿಗೆ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾಯಿಗಳು ವಸತಿ ಪ್ರದೇಶದಲ್ಲಿ ವಾಸಿಸುವಂಥ ನಾಯಿಗಳಾಗಿರೋದ್ರಿಂದ ಇವುಗಳು ಕಾಡು ಪ್ರಾಣಿಗಳಲ್ಲ. ಯಾಕಂದರೆ ಇವುಗಳಿಗೆ ಆಹಾರ ಹುಡ್ಕೊಂಡು ಹೋಗಿ ಅಥವಾ ಅಟ್ಯಾಕ್ ಮಾಡಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹಂಟಿಂಗ್ ಮಾಡಿ ತಿನ್ನುವಂಥ ಪ್ರಾಣಿ ಅಲ್ಲ ಇದು. ನಾವು ಕೈಮಚ್ಚಿಗೆ ಅಂದರೆ ನಾವು ಏನು ಅದಕ್ಕೆ ಆಹಾರವನ್ನು ನೀಡ್ತೇವೆ, ನಮ್ಮ ಆಹಾರಕ್ಕೆ ಸ್ವಾವಲಂಬಿಯಾಗಿರ್ತಕ್ಕಂಥ ನಾಯಿ ಪ್ರಾಣಿ ಆಗಿರೋದ್ರಿಂದ ಇದನ್ನು ದಯಮಾಡಿ ಯಾರಾದರೂ ಆ ಕೆಲಸಗಳನ್ನು ಮಾಡಿದರೆ ದಯಮಾಡಿ ಘಾಟಿಗಳಲ್ಲಿ ಅಂದರೆ ಪರ್ವತ ಶ್ರೇಣಿಗಳಲ್ಲಿ ಅಥವಾ ಬೇರೆ ಕಾಡಲ್ಲಿ ತಗೊಂಡೋಗಿ ಬಿಡಬೇಡಿ. ಯಾಕಂದರೆ ಕಾಡಲ್ಲಿ ತಗೊಂಡೋಗಿ ಬಿಟ್ಟರೆ ನಾಯಿಗಳಿಗೆ ಶಿಕಾರಿ ಮಾಡುವಂಥ ಏನು ಹವ್ಯಾಸಗಳಿಲ್ಲ. ಅದಕ್ಕೆ ಹಾಕಿದ್ದನ್ನು ತಿನ್ನೋದು ಮಾತ್ರ ಗೊತ್ತಿದೆ, ಬಿಟ್ಟರೆ ಅದೇ ಹೋಗಿ ಹುಡುಕಿಕೊಂಡು ತಿನ್ನುವಂಥ ಅಭ್ಯಾಸ ಇಲ್ಲ. ನನ್ನ ಫೀಡಿಂಗ್ ಜಾಗೆಯಲ್ಲಿ 41 ಡಾಗ್ ಜಾಸ್ತಿ ಆಗಿದೆ. ಅದು ಸಹ ಮರಿಯಲ್ಲ, ದೊಡ್ಡ ದೊಡ್ಡ ಮನೆ ನಾಯಿಗಳು. ಇದು ಎಲ್ಲ ಮನೆಯವರದ್ದು. ಯಾಕಂದರೆ ಪಾಪ ನಾಯಿಗಳು ಕೈಗೆ ಸಿಗ್ತದೆ, ಎಲ್ಲಿ ಬೇಕೋ ಅಲ್ಲಿ ಬಿಟ್ಟು ಬರ್ತಾರೆ. ನಾವೀಗ ಊಟ ಹಾಕ್ತೇವೆ, ಓಕೆ, ಮತ್ತೆ ನಾಳೆ. ಅದಕ್ಕೆ ಹೇಳುದು, ಇಷ್ಟು ಸಹ ಇದು ಎಂತ ಗೊತ್ತಿಲ್ಲದೆ ಡಿಸಿಷನ್ ನೀವು ತೆಕ್ಕೋಬೇಡ. ನಾನು ಹೇಳುದು, ಎಲ್ಲೆಲ್ಲಿ ಬಿಡುದು ನಾಯಿಗಳಿಗೆ ಸಾಯ್ಲಿಕ್ಕೆ. Any other questions? ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಈಗ ಸುಪ್ರೀಂ ಕೋರ್ಟ್ ರೂಲಿಂಗ್ ವಿರುದ್ಧ ಹೋರಾಟಕ್ಕೆ ಒಂದು ಭಾಗ, ಇದರಲ್ಲಿ ರೋಲ್ ಜಾಸ್ತಿ ಇರೋದು ಗೌರ್ಮೆಂಟ್ ಇತ್ತು. ಅದು ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್. ಆ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಕ್ಲಿಯರ್ ಕಟ್ ಡಿಮಾಂಡ್ ಇದೆ. Actually, what the central government and state government is doing as per the directions of the Supreme Court. Whether the central government or the state government will go against the Supreme Court order by filing an affidavit is a question. Why I am requesting the government also is that they have to represent before the Supreme Court what is on ground reality. ನಮ್ಮ ಹತ್ರ ಎಷ್ಟು ಜಾಗ ಇದೆ, ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ನಮಗೆ ಖರ್ಚು ಮಾಡ್ಲಿಕ್ಕೆ ಆಗ್ತದಾ ಇಲ್ಲ. ದೇ ಹ್ಯಾವ್ ಟು ಫೈಲ್ ದ ಅಫಿಡವಿಟ್. ಕಂಪ್ಲೈನ್ಸ್ ಅಫಿಡವಿಟ್ ಮಾತ್ರ ಹಾಕಿ ಪ್ರಯೋಜನ ಇಲ್ಲ. ನಿಮ್ಮ ಅನಿಸಿಕೆಗಳನ್ನು ನೀವು ಇನ್ ರೈಟಿಂಗ್ ರಿಪ್ಲೈ ಆಗಿ ಕೊಡಬೇಕು. ಯಾಕೆ ಯಾವಾಗಲೂ ಕಂಪ್ಲೈನ್ಸ್ ಮಾಡಬೇಕು? ಡೋಂಟ್ ವಿ ಹ್ಯಾವ್ ದ ರೈಟ್, ದ ಗೌರ್ಮೆಂಟ್, ಟು ವಾಯ್ಸ್ ಔಟ್ ದೇರ್ ಡಿಫಿಕಲ್ಟೀಸ್?
ದಟ್ ಇಸ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಟು ಇಂಪ್ಲಿಮೆಂಟ್ ಅಂತ ಹೇಳಲಿಕ್ಕೆ. ಸೊ ವಿ ವಾಂಟ್ ಅವರ್ ಗೌರ್ಮೆಂಟ್ ಟು ಫೈಲ್ ಎನ್ ಅಫಿಡವಿಟ್ ಸೇಯಿಂಗ್ ವಾಟ್ ಇಸ್ ಗ್ರೌಂಡ್ ರಿಯಾಲಿಟಿ, ವಾಟ್ ವಿ ಕ್ಯಾನ್ ಡೂ ಆ್ಯಂಡ್ ಹೌ ವಿ ಕ್ಯಾನ್ ಡೂ. And we will see that our dogs are kept safe and our people are also kept safe. A workable model has to be given. So our government has to stand up. Yes, now ನಮ್ಮ ಲೋಕಲ್ ಮುನ್ಸಿಪಾಲಿಟಿಗೆ ಲೋಕಲ್ ಗೌರ್ಮೆಂಟಿಗೆ ಡೆಫಿನೆಟ್ಲಿ ಇದನ್ನು ಕಮ್ಯುನಿಕೇಟ್ ಮಾಡಿದ್ದೇವೆ. ನಾವು ಹೇಳಿದ್ದೇವೆ ಸರ್ ದಿಸ್ ಇಸ್ ನಾಟ್ ವರ್ಕಬಲ್, ವಾಟ್ ಈಸ್ ಅ ವರ್ಕಬಲ್ ಸೊಲ್ಯೂಷನ್ ಅಂತ ಸಹ ಹೇಳಿದ್ದೇವೆ. ಸೊ ದೇ ಹ್ಯಾವ್ ಟು ನಾವು ರೆಪ್ರೆಸೆಂಟ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಮತ್ತೆ ಯಾವ ಕಾಯಿಲೆಯಿಂದ ನಾಯಿ ಸತ್ತಿದ್ರೆ ಸಹ 10 ಜನ ರೇಬಿಸಿಂದ ಸತ್ತಿದ್ರೆ ಸಹ ಅಲ್ಲಿ 100 ನಾಯಿ ರೇಬಿಸಿಂದ ಸತ್ತಿದ್ರೆ ಹೇಳ್ತಾರೆ. ಅದು ಮೇನ್ ಇದೇ ಪ್ರಾಬ್ಲಮ್ ಆಗಿದ್ದು. ಈ ವರ್ಷ ಇಷ್ಟು ನಾಯಿ ಮನುಷ್ಯರು ಸತ್ತಿದ್ದಾರೆ ರೇಬಿಸಿಂದ. ಎಲ್ಲಿ ನಮ್ಗೆ ಯಾಕೆ ಸಿಕ್ಕುದಿಲ್ಲ ಅಂತ ನಾಯಿಗಳು? ಅದೇ ಗೊತ್ತಾಗುದಿಲ್ಲಲ್ಲ. ಆಕ್ಚುಲಿ ರೇಬಿಸ್ ಬೀದಿ ನಾಯಿಗಳಿಂದ ಬಂದಿಲ್ಲ, ಇದು ಸಾಕು ನಾಯಿಗಳಿಂದ ಬಂದಿದ್ದಂತ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಇದನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದೇವೆ ಅಷ್ಟೇ. ಬಟ್ ಇದರ ಬಗ್ಗೆ ನಮಗೆ ಕೂಲಂಕುಷವಾಗಿ ನಾವು DHO ಇಂದ ಮಾಹಿತಿಯನ್ನು ಪಡೆದು ಹೇಳಬೇಕಾಗ್ತದೆ. ಬಟ್ ದಕ್ಷಿಣ ಕನ್ನಡದಲ್ಲಿ ಯಾವುದೇ ರೀತಿಯ ರೇಬಿಸ್ ಬೈಟ್ಸ್ ಆಗಿದ್ದು ನಮ್ಮ ಗಮನಕ್ಕಿಲ್ಲ, ಅಥವಾ ನಾಯಿ ಹೋಗಿ ಯಾರಿಗಾರು ಪ್ರಾಣಾಪಾಯ ಮಾಡಿದ್ದು ನಮಗೆ ಕೂಡ ಕಂಡು ಬಂದಿಲ್ಲ. ಯಾಕಂದ್ರೆ ಬೀದಿ ನಾಯಿಗಳು ಇಲ್ಲಿ ಇರ್ತಕ್ಕಂಥವು ಶಾಂತವಾಗಿದ್ದಾವೆ. ಪ್ರತಿಯೊಂದು ನಾಯಿಗಳಿಗೂ ಊಟ ಮೂರು ಹೊತ್ತು ಊಟ ಕೊಡುವಂಥ ಜವಾಬ್ದಾರಿ ನಮ್ಮ ಏನು ಫೀಡರ್ಸ್ ಅಂತ ಇದ್ದಾರೆ, ಹೆಚ್ಚು ಕಮ್ಮಿ ನಾವು ಇಲ್ಲೊಂದು 500 ಜನ ಫೀಡರ್ಸ್ ಇದ್ದೇವೆ. ನೀವು ಮೊನ್ನೆ ಲಾಸ್ಟ್ ಟೈಮು ನಾವು ಮಹಾನಗರ ಪಾಲಿಕೆಯಲ್ಲಿ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರದ್ದು ಕೂಡ ನಾವು ಎಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ಇದನ್ನು ಕೂಡ ನಾವು ಡಾಟಾವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ದೇವೆ. ನೋಡುವ ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ನಮಗೆ ಈ ಪ್ರಾಣಿ ಪ್ರಿಯರಿಗೆ ಒಂದು ನ್ಯಾಯ ಕೊಡ್ತಾರ ಅಂತೇಳಿ ಕಾದು ನೋಡ್ಬೇಕಷ್ಟೇ ನಾವು. ಮತ್ತೆ ಒಂದು ನಿಮಿಷ, ಮತ್ತೆ 10 ವ್ಯಾಕ್ಸಿನ್ ಯಾರು ಕೊಡ್ತಾರೆ? ಅದರಿಂದನೇ ಇದು ಸ್ಪ್ರೆಡ್ ಆಗುದು. ಎಲ್ಲಿ ಕಚ್ಚಿದ್ರೆ ವ್ಯಾಕ್ಸಿನ್ ತಗೊಂಡು ಹೋಗಿದ್ರೆ ಸಹ ಅದು ಲೆಕ್ಕ ಸಹ ನಾಯಿ ಕಚ್ಚಿಗೆ ಹಾಕ್ತಾರೆ, ಬೆಕ್ಕುದಾಗಿ ಸಹ ಅದಕ್ಕೆ ಹಾಕ್ತಾರೆ. ಅದಕ್ಕೆ ಎಂತ ವ್ಯಾಕ್ಸಿನ್ ಆಗಲಿ ಅದು ಲೆಕ್ಕ ನಾಯಿಗೆ. ಸೊ ಸರಿ ನೋಡಿ, ಎಲ್ಲಿ ಬೀದಿ ನಾಯಿ ಎಲ್ಲಿ ರೇಬಿಸ್ ನಾಯಿಗಳು ಉಂಟು ಅದು ನೋಡಿ ನೀವು ಹೇಳಿ. ಡಾಕ್ಟರ್ ಶ್ರುತಿ ಪ್ಲೀಸ್ ಟೆಲ್. ಈಗ ಹಾಸ್ಪಿಟಲಲ್ಲಿ ಒಂದು ಯಾರಾದರೂ ಲಸಿಕೆಗೆ ಬಂದರೆ ನಾವು ಕ್ರಮ ಇಲ್ಲ, ICMR ಅಂತ ಹೇಳ್ತೇವೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಅದರ ಪ್ರಕಾರ ಯಾರೆಲ್ಲ ಲಸಿಕೆಗೆ ಬರ್ತಾರೆ ನಾವು ಲಿಸ್ಟ್ ತೆಕ್ಕೊಳ್ಬೇಕು. ಬಟ್ ಲಿಸ್ಟಲ್ಲಿ ಯಾವ ನಾಯಿ ಕಚ್ಚಿದ್ದು, ಬೀದಿ ನಾಯಿಯ ಮನೆದು ನಾಯಿ ಅಂತ ಲಿಸ್ಟ್ ಇಲ್ಲ, ಅದು ಲೆಕ್ಕಕ್ಕಿಲ್ಲ. ಇಲಿ ಕಚ್ಚಿದ್ದ, ಬೆಕ್ಕು ಕಚ್ಚಿದ್ದ, ಮಂಗ ಕಚ್ಚಿದ್ದ ಅಂತ ಲಿಸ್ಟಲ್ಲಿಲ್ಲ. ರೇಬಿಸ್ ಅಂದರೆ ನಾಯಿ ಕಚ್ಚಿದೆ ಅಂತ ಲಿಸ್ಟ್ ಹೋಗೋದು ಗೌರ್ಮೆಂಟಿಗೆ, ಅದೊಂದು. ಸೆಕೆಂಡ್, ಒಬ್ಬರು 5 ಇಂಜೆಕ್ಷನ್ ತಗೊಳ್ತಾರೆ, ಲಿಸ್ಟಲ್ಲಿ 5 ನಾಯಿ ಕಚ್ಚಿದೆ ಅಂತ ಹೋಗ್ತದೆ. ಈಗ ನಾವು 10 ಜನ ಹೋಗಿ ರೇಬಿಸ್ ವ್ಯಾಕ್ಸಿನ್ ತಗೊಂಡ್ರೆ 10 × 5 ಗೌರ್ಮೆಂಟ್ಗೆ ಲೆಕ್ಕ ಹೋಗೋದು ಅಷ್ಟು ನಾಯಿ ಕಚ್ಚಿದೆ ಅಂತ. ಯಾಕಂದ್ರೆ ನಾನು ಡಾಕ್ಟರ್, ಅದಕ್ಕೆ ನಾನು ಹೇಳೋದು ಇದಕ್ಕೂ ಕೂಡ ಒಂದು ಸರಿಯಾದ ಒಂದು ಸಿಸ್ಟಮ್ ಮಾಡಿ ಡಿಜಿಟಲೈಸ್ ಮಾಡಿದರೆ ಆಗ ನಮಗೆ ಕರೆಕ್ಟ್ ಲೆಕ್ಕ ಸಿಗ್ತದೆ, ಎಷ್ಟು ನಾಯಿ ಕಚ್ಚಿದೆ, ಯಾವ ನಾಯಿ ರೇಬಿಸ್ ಉಂಟದಲ್ಲಿ. ಯಾಕಂದರೆ ನಮಗೆ ಹೆಚ್ಚು ಬರೋದು ಮನೆ ನಾಯಿ ಕಚ್ಚಿದ ಅಥವಾ ಮನೆ ನಾಯಿದು ಎಂಜಿಲ್ ತಾಗಿದೆ ಅಂತ ಕ್ಲಿನಿಕ್ಕಿಗೆ ಬರೋದು ಲಸಿಕೆ ತಗೊಳ್ಳಿಕ್ಕೆ. ಈಗ ನಡ್ಕೊಂಡು ಹೋಗ್ತಾರೆ, ಯಾರಾದ್ರು ವಾಕಿಂಗ್ ಹೋಗುವಾಗ ಒಂದು ಮನೆ ನಾಯಿ ಮೂಸಿದ್ರು ಕೂಡ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬರ್ತಾರೆ. 5 ಇಂಜೆಕ್ಷನ್ ತಗೊಳ್ತಾರೆ, 5 ಅಂತ ಆಯ್ತು, ಅದು ಕಚ್ಚಲೂ ಇಲ್ಲ, ಮೂಸಿದ್ದು ನಾಯಿ ಅಥವಾ ಅದರ ಎಂಜಿಲ್ ತಾಗಿರ್ತದೆ. ಅದಕ್ಕೆ ಹೇಳೋದು ಇದಕ್ಕೆಲ್ಲ ಒಂದು ಕರೆಕ್ಟ್ ಕ್ರಮ ಗೌರ್ಮೆಂಟ್ ತಗೊಳ್ಬೇಕು. ಆ್ಯಸ್ ಇಂಡಿವಿಜುವಲ್ಸ್ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೇವೆ, ಬಟ್ ಗೌರ್ಮೆಂಟ್ ನಮಗೆ ಅದಕ್ಕೆ ಹೆಲ್ಪ್ ಮಾಡಿ ಫೀಡರ್ಸ್ ಜೊತೆ ಸೇರಿ, ಬಿಕಾಸ್ ಫೀಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಜಾಗದಲ್ಲಿ ಒಂದು ನಾಯಿ ಇದ್ದರೆ ನಾನು ಅದಕ್ಕೆ ಅನ್ನ ಹಾಕಿದ್ರೆ ಅದು ನನ್ನೊಟ್ಟಿಗೆ ಫ್ರೆಂಡ್ಸ್ ಆಗ್ತದೆ, ನಾಳೆ ಅದನ್ನು ಹಿಡಿದು ಆಪ್ರೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ, ನಮಗೆ ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಸುಲಭ ಆಗ್ತದೆ. ಒಮ್ಮೆ ಊಟ ಹಾಕಿದರೆ ಅದು ಅಲ್ಲೇ ಕೂತ್ಕೊಳ್ತದೆ, ಬೇರೆ ಯಾರಿಗೂ ಕಚ್ಚಲಿಕ್ಕೆ ಹೋಗೋದಿಲ್ಲ, ಉಪದ್ರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇಟ್ ಶುಡ್ ಬಿ ಅ ಸಿಸ್ಟಮ್ ದಟ್ ವಿ ಆಲ್ ವರ್ಕ್ ಟುಗೆದರ್. ಒಂದು ಬರೀ ಪಾಪದ ನಾಯಿ ಮೇಲೆ ನಾವೆಲ್ಲ ಬ್ಲೇಮ್ ಹಾಕೋ ಬದಲು ಎಲ್ಲರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಬಿಕಾಸ್ ವಿ ಲಿವ್ ಇನ್ ಅ ವೆರಿ ಬಿಗ್ ಕಂಟ್ರಿ, ತುಂಬ ಪಾಪ್ಯುಲೇಷನ್ ಉಂಟು. ಸೊ ಅದನ್ನು ನಾವು ಟ್ಯಾಕಲ್ ಮಾಡಲಿಕ್ಕೆ ನಾಯಿಗಳದ್ದು ಸಿಸ್ಟಮ್ ಟ್ಯಾಕಲ್ ಮಾಡಬೇಕು, ಒಟ್ಟಿಗೆ ಸೇರಿ. ಬರೀ ನಾಯಿಗಳನ್ನು ಒಂದು ನಾಯಿ ಹೋದ ನಾಳೆ ಮಂಗ ಸಂಖ್ಯೆ ಜಾಸ್ತಿ ಆಗ್ತದೆ. ಸೂರತ್ತಲ್ಲಿ ಆಗಿತ್ತು 1990 ಎಲ್ಲ ನಾಯಿಯನ್ನು ತಕೊಂಡು ಹೋಗಿದ್ರು, ಮಂಗ ಸಂಖ್ಯೆ ಜಾಸ್ತಿ ಆಗಿ ಪ್ಲೇಗ್ ಅಂತ ಉಂಟು, ಇಟ್ಸ್ ಅ ಡಿಸೀಸ್, ಅದು ಹರಡ್ಲಿಕ್ಕೆ ಶುರುವಾಯಿತು, ಮಂಗನ ಕಾಯಿಲೆ ಅಂತ ಹೇಳ್ತಾರೆ. ಮಂಗನ ಕಾಯಿಲೆ. ಸೊ ನಾಯಿ ಹೋದ್ರೆ ಮಂಗ ಜಾಸ್ತಿ ಆಗ್ತದೆ, ಇಲಿ ಜಾಸ್ತಿ ಆಗ್ತದೆ, ಇಲಿ ಸಹ ರೇಬಿಸ್ ಹರಡ್ತದೆ. ಇದಕ್ಕೂ ಒಂದು ಸೊಲ್ಯೂಷನ್ಸ್ ನಾನು ಕೊಡ್ತೇನೆ. ಮಂಗಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಚಿರತೆ ಮತ್ತೆ ಹೆಬ್ಬಾವು ಇಲ್ಲದ ಕಾರಣ. ಆಕ್ಚುಲಿ ಚಿರತೆ ಮತ್ತೆ ಹೆಬ್ಬಾವು ಮಾತ್ರ ಮಂಗಗಳನ್ನು ಜಾಸ್ತಿ ತಿನ್ನೋದು.
ಈಗ ಮಲೆನಾಡು ಭಾಗದಲ್ಲಿ ಇದನ್ನು ಮಂಗಗಳನ್ನು ಬೇರೆ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬೆಳೆ ಹಾನಿ ಮಾಡ್ತಾ ಇದೆ ಅಂತೇಳಿ ಇವಾಗ ಮೊನ್ನೆಯಿಂದ ಕೆಲವರು ಸ್ನೇಕ್ ಹೇಗೆ ನಾವು ರೆಸ್ಕ್ಯೂ ಮಾಡ್ತೇವೆ ಅದೇ ಥರ ಮಂಗನ ರೆಸ್ಕ್ಯೂ ಮಾಡಿದ್ದಾರೆ, ಅದನ್ನು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಹಾಗಾಗಿ ಯಾಕಂದರೆ ಇದಕ್ಕೆ ನಾವು ಕನ್ಕ್ಲೂಡ್ ಅನ್ನೋದು ಕೊಡಬೇಕಾಗ್ತದೆ. ಹಾಗೆ ನಾವು ದಿನಾಂಕ 4/1/2026 ಬರುವ ವರ್ಷದಲ್ಲಿ ನಾವು ಈ ಪ್ರಾಣಿ ಪ್ರಿಯರಿಗೋಸ್ಕರ ಸಮಯ 9 ಗಂಟೆಯಿಂದ 11 ಗಂಟೆವರೆಗೆ ಭಾನುವಾರದಂದು ಮಿನಿ ವಿಧಾನಸೌಧದಲ್ಲಿ ನಾವೊಂದು ಮೌನ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಕರೀತಾ ಇದ್ದೇವೆ. ಹಾಗೆ ಇಷ್ಟು ಸಮಯ ನಮಗೆ ನಮ್ಮ ಒಂದು ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಮ್ಮೊಂದಿಗೆ ನೀವು ಸಹಕಾರ ನೀಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮಿನಿ ವಿಧಾನಸೌಧ ಕ್ಲಾಕ್ ಟವರ್ 9 ಗಂಟೆಯಿಂದ 11 ಗಂಟೆ.